ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ದಿನದ ವಿಶೇಷತೆಯನ್ನ ತಿಳಿಸುವಂತಹ ಸಮಯ. ಇವತ್ತು ವಿಶ್ವ ಮಾದಕ ವಸ್ತು ವಿರೋಧಿ ದಿನವನ್ನು ನಾವು ಆಚರಣೆ ಮಾಡಲಾಗ್ತಾ ಇದೆ. ಅಂದ್ರೆ ಈ ಮಾದಕ ವಸ್ತುವಿನ ಸೇವನೆಯಿಂದ ಮನುಷ್ಯನ ಮೇಲೆ, ಮನುಷ್ಯನ ಮನಸ್ಥಿತಿಯ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ. ಅಲ್ಲದೆ ಇದರ ಕಳ್ಳ ಸಾಗಾಣಿಕೆಯಿಂದ ಆಗುವಂತಹ ಒಂದು ದುಸ್ಥಿತಿ ನಮ್ಮ ದೇಶದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜೂನ್ 26ನೇ ತಾರೀಕು ವಿಶ್ವ ಮಾದಕ ವಸ್ತು ವಿರೋಧಿ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಈ ದಿನದ ವಿಶೇಷತೆ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು, ಅವ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾನು ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ. ಆದರೆ ಇವತ್ತು ಕ್ಷೇತ್ರ ಹಲವಾರಿದೆ. ಅದರಲ್ಲಿ ಪ್ರಮುಖವಾಗಿ ಭರತನಾಟ್ಯ ಕ್ಷೇತ್ರ. ಈ ಕ್ಷೇತ್ರದ ಆಯ್ಕೆಯನ್ನು ಮಾಡಿಕೊಳ್ತಾರೆ, ಸಾಕಷ್ಟು ವೇದಿಕೆಗಳಲ್ಲಿ ಕಂಗೊಳಿಸ್ತಾರೆ. ಅಲ್ಲದೆ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷವಾದ ಛಾಪನ ಮೂಡಿಸ್ತಾರೆ. ಸಾಂಸ್ಕೃತಿಕ ರಾಯಭಾರಿಯಾಗಿ ದೇಶ ವಿದೇಶಗಳಲ್ಲಿ ಭರತನಾಟ್ಯ ಕಾರ್ಯಕ್ರಮಗಳನ್ನು ನೀಡಿ ಇವತ್ತು ನಮ್ಮ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಅವರೇ ವಿದುಷಿ ವೀಣಾ ಚಿ ಶೇಷಾದ್ರಿ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ, ಧನ್ಯವಾದ. ಶುಭೋದಯ ಕಾರ್ಯಕ್ರಮ ಚಂದನ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ನಲ್ಮೆಯ ಸ್ವಾಗತ ಹಾಗೂ ಧನ್ಯವಾದ ಆಹ್ವಾನಕ್ಕೆ. ನಿಮ್ಮ ಭರತನಾಟ್ಯ ಕ್ಷೇತ್ರದ ಸಾಕಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೂ ಮುಂಚಿತವಾಗಿ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಗೌತಮ ಬುದ್ಧರ ಸಾಲುಗಳು. ಚಿಂತೆ ಮಾಡಿ ಯಾಕೆ ನಾವು ಕೊರಗಬೇಕು, ಆ ಚಿಂತೆ ಹುಟ್ಟಿಸಿದವರನ್ನ ಮರೆತು ಮುಂದೆ ನಡೆಯಬೇಕು. ಇವತ್ತು ನಾವು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಜೀವನದಲ್ಲಿ ಮುಂದೆ ಸಾಗೋಕ್ಕೆ ಸಾಧ್ಯನೇ ಇಲ್ಲ. ಆ ಚಿಂತೆನ ಯಾರು ಹುಟ್ಟಿಸಿರ್ತಾರೆ, ಅವ್ರನ್ನೂ ಮರೆತು ಚಿಂತೆನೂ ಮರೆತು ನಾವು ಜೀವನದಲ್ಲಿ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ರೆ ನಾವು ಎಷ್ಟೋ ವಿಚಾರಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೋದು. ಅಲ್ಲದೆ ಸಾಕಷ್ಟು ಸಾಧನೆಯನ್ನು ಮಾಡಬಹುದು. ಹಾಗಾಗಿ ಯಾರೂ ಕೂಡ ಯಾವುದೇ ವಿಚಾರದಲ್ಲಿ ಚಿಂತೆಯನ್ನು ಮಾಡ್ತಾ ಇರಬೇಡಿ. ಎಷ್ಟು ಸಾಧ್ಯವೋ ಅಷ್ಟು ಚಿಂತೆಯನ್ನು ಮರೆತು ನಾವು ಮುಂದೆ ಹೆಜ್ಜೆಯನ್ನು ಇಡೋಣ ಅನ್ನುವಂತಹ ಒಂದು ಸಾಲನ್ನ ಗೌತಮ ಬುದ್ಧರು ನಮಗಾಗಿ ಕೊಟ್ಟಿದ್ದಾರೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ಬನ್ನಿ, ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿಗಳು ವೀಣಾ ಚಿ ಶೇಷಾದ್ರಿ. ಇವರ ಜೊತೆ ಮಾತುಕತೆಯನ್ನ ಆರಂಭಿಸೋಣ. ಮ್ಯಾಮ್, ಇವಾಗ ನಾನು ಈಗಾಗಲೇ ಹೇಳಿದೆ, ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳು ಇವತ್ತು ನಮ್ಮಲ್ಲಿದೆ. ಈ ಭರತನಾಟ್ಯ ಕ್ಷೇತ್ರವನ್ನೇ ತಾವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಾನು ಹೇಳೋ ಪ್ರಕಾರ ಭರತನಾಟ್ಯ ಇಲ್ಲ ಯಾವುದೇ ನೃತ್ಯ, ಯಾವುದೇ ಕಲೆ ನಮ್ಮನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಕಲೆ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ಭಗವಂತನ ಕೃಪೆ, ಪೂರ್ವಜನ್ಮ ಸುಕೃತ. ಹಾಗೆ ಅದು
ಸರಸ್ವತಿ ಒಲಿಬೇಕು ಅಂತ ಹೇಳ್ತಾರೆ. ಸೊ ಅವೆಲ್ಲವೂ ಪೂರ್ವಜನ್ಮ ಸುಕೃತ ಅಂತ ಹೇಳ್ತಾ ನಾ ಹೋಗ್ತೀನಿ. ಅದು ಕೇವಲ ನಮಗೆ ದಕ್ಕಿದ್ದಕ್ಕೆ ಮಾತ್ರ ನಾವು ಮುಂದೆ ಏನು ಮಾಡ್ತೀವಿ ಅನ್ನೋದು ನಮ್ಮ ದಾರಿ ಕೂಡ. ಸೊ ಕರ್ಮಣ್ಯವಾಧಿಕಾರಸ್ತೆ ಅಂತ ಹೇಳ್ತಾರೆ, ಬಟ್ ಕರ್ಮ ಮತ್ತೆ ಕಾರ್ಯ ಮಾಡಬೇಕು, ಅದಾದ್ಮೇಲೆ ನಾವು ಫಲ ನೋಡುವಂಥದ್ದು. ಸೊ ಹಾಗಾಗಿ ಇದು ನಾನು ಆಯ್ಕೆ ಹೇಗೆ ಮಾಡಿಕೊಂಡೆ ಅಂದ್ರೆ ಆಸೆ ಒಂದು ಎಲ್ಲರಿಗೂ ಇದ್ದಿದ್ದೆ ಅಲ್ವಾ. ಸೊ ಚಿಕ್ಕನಿಂದ ಒಂದು ನೋಡಿದ್ದು, ಮನೆಯಲ್ಲಿ ಒಂದು ಸಂಸ್ಕೃತಿ ಸಂಸ್ಕಾರ ಕಲೆ. ನಮ್ಮ ತಾಯಿಯವರು ಶ್ರೀಮತಿ ಶಾರದಾ ಶೇಷಾದ್ರಿ, ತಂದೆಯವರು ಶೇಷಾದ್ರಿ ಅಂತ. ಅವರು ಹವ್ಯಾಸ ರಂಗಭೂಮಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ವಿಶೇಷ ಮನ್ನಣೆ ಸಿಕ್ಕಿದೆ, ಅವರು ಅಕಾಡೆಮಿ ಅವಾರ್ಡ್ ಕೂಡ. ಸೊ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದು, ಎಂದಿಗೂ ಬೆಂಬಲ, ನೀವು ಮಾಡೋದಕ್ಕೆ ಎಲ್ಲದಕ್ಕೂ ಇವತ್ತಿಗೂ ಕೂಡ ಅವರು ನನ್ನ ಜೊತೆ ಇದ್ದಾರೆ. ಆ ಒಂದು ವಾತಾವರಣದಲ್ಲಿ ನಾವು ಹುಟ್ಟು ಬೆಳೆದಿದ್ದು. ಸೊ ಮನೆಯಲ್ಲಿ ಸದಾಕಾಲ ಒಂದು ನಾಟಕದ ಪ್ರಾಕ್ಟೀಸ್ ಆಗಲಿ, ಒಂದು ಇದಾಗಲಿ, ಒಂದು ಕಂಪೋಸಿಷನ್ ಆಗಲಿ, ಒಂದು ಡೈಲಾಗ್ ಬ್ಲಾಕಿಂಗ್ ಆಗಲಿ, ಅವೆಲ್ಲವೂ ನಡೀತಾನೆ ಇತ್ತು. ನಾವು ಎಷ್ಟೋ ಬಾರಿ ನಾನು ನಾಪಿಸ್ಕೊಳ್ಳೋದೇನು ಅಂದರೆ, ಅಮ್ಮ ಅವರು ಸ್ಟೇಜ್ ಮೇಲೆ ಇರೋದು, ಮುಂದಿನ ದಿನ ಪ್ರದರ್ಶನ. ಸೊ ನಾವು ಆ ಬೆಂಚ್ ಮೇಲೆ ರಿಹರ್ಸಲ್ ನೋಡಿ ಅಲ್ಲೇ ಮಲ್ಕೊಂಡು ಅಲ್ಲೇ ಎದ್ದು ಅವ್ರು ನಮ್ಮನ್ನು ಹಂಗೆ ಕರ್ಕೊಂಡು ಹೋಗಿರೋವಂಥದ್ದು. ಸೊ ಅವೆಲ್ಲವರು ನಾವು ನೋಡ್ತಾ ಬೆಳೀತಾ ಬಂದಿರೋವಂಥದ್ದು. ಸೊ ಸಂಸ್ಕಾರ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅವೆಲ್ಲವೂ ಹೇಳ್ಕೊಡಕ್ಕಾಗಲ್ಲ, ಅದು ಶಾಲೆಯಲ್ಲಿ ನಮಗೆ ಕೊಡೋವಂಥದ್ದಲ್ಲ, ಅದೆಲ್ಲ ನೋಡಿ ಕಲ್ತಿರೋವಂಥದ್ದು. ಸೊ ಹಾಗೆ ನಮಗೆ ಒಂದು ಕಲೆಯ ವಾತಾವರಣ ಮನೆಯಲ್ಲಿ ಹೇಗಿತ್ತು ಅಂತ, ಅದ್ರ ಜೊತೆಗೆ ಒಂದು ಆಧ್ಯಾತ್ಮಿಕ ಒಂದು ಹಿನ್ನೆಲೆ ದೃಢವಾಗಿ ನಮ್ಮ ಮನೆಯಲ್ಲಿ ಎಂದಿಗೂ ಇತ್ತು. ಆ ಕಾಲದಲ್ಲೇ ನಮ್ಮ ಮನೆಯಲ್ಲಿ ವೇದ ಪಾಠ ಎಲ್ಲ ನಡೀತಾ ಇತ್ತು. ಇಂದಿಗೂ ಘನಪಾಠ ನಮ್ಮ ತಂದೆ ತಾಯಿಯವರು ಅಭ್ಯಾಸ ಮಾಡ್ತಾರೆ, ಎಲ್ಲ ಕಡೆ ಹೇಳ್ತಾರೆ. ಸೊ ಆ ಒಂದು ಕಲೆ ಮತ್ತೆ ಆಧ್ಯಾತ್ಮ ಅದು ಹೇಗೆ ಬಂದು ಸಂಯುಕ್ತ ಮಿಲನ ಆಯಿತು, ಅದು ನನಗೆ ಒಂದು ಭರತನಾಟ್ಯ ಕಾರ್ಯಕ್ರಮದಲ್ಲಿ ನಾವಿದ್ದಿದ್ದು BML ಅಂತ, ಭಾರತ್ ಅಟ್ಮೋಸ್ ಲಿಮಿಟೆಡ್, ಈಗ KGF ಜನಜನಿತ ಆಗಿದೆ. ಸೊ ಆ ಜಾಗದಲ್ಲಿ ನಾವು ಹುಟ್ಟು ಬೆಳೆದಿದ್ದು. ಅಲ್ಲಿ ಒಂದು ನೃತ್ಯ ಪ್ರದರ್ಶನ ನೋಡಿದಾಗ ನನಗೆ ಚಿಕ್ಕ ಮಕ್ಕಳು ನೋಡ್ತಾರಲ್ಲ ವಾವ್ ಅಂತ, ಸೊ ಹಾಗೆ ನೋಡಿದ್ದು ನಾಪಕ ನನಗೆ. ಸೊ ಇದು ನನಗೆ ಆಸೆ ಹುಟ್ಟಿಸ್ತು, ಇದು ಏನಾದ್ರು ಏನಿದು ಹೇಗೆ. ಅದ್ರ ತನಕ ಕಲೆ ಕಲಿತಾ ಇದ್ದು, ಪ್ರತಿಭೆ ಇತ್ತು, ಎಲ್ಲ ವೇದಿಕೆ ಮೇಲೆ ಹೋಗ್ತಾ ಇದ್ದೆ, ಸ್ಕೂಲಲ್ಲಾಗಲಿ ಇದಲ್ಲಾಗಲಿ, ಅಲ್ಲಿ ಕಾಂಪಿಟೇಷನ್ಸ್ ನಡೆಯೋದು. ಸೊ ಎಲ್ಲ ಕಡೆ ಹೋಗಿ ಜಯಿಸ್ಕೊಂಡ್ ಬಂದಿದ್ದೆ. ಸೊ ಬಟ್ ಏನು ಮಾಡಬೇಕು ಮುಂದೆ ಅಂತ ನೋಡಿದಾಗ, ಅದು ಆಧ್ಯಾತ್ಮ ಮತ್ತೆ ನಮಗೆ ಕಲೆ ಒಟ್ಟಿಗೆ ಎಲ್ಲಿ ಬಂತು, ಸಮ್ಮಿಲನ ಎಲ್ಲ ಆಗತ್ತೆ ಅಂದರೆ, ನಾನು ಭರತನಾಟ್ಯಮಲ್ಲಿ ಮೊಟ್ಟ ಮೊದಲು ಅಲ್ಲಿ ಕಂಡಿದ್ದು. ಸೊ ಆಸೆನೋ ಪಟ್ಟೆ, ಅದು ಪೂರ್ವಜನ್ಮ ಸುಕೃತನೂ ಇತ್ತು. ಹಾಗೆ ವಾತಾವರಣ, ಪರಿಸರ ಮತ್ತೆ ಪರಿಸ್ಥಿತಿ ಒಂದು ವ್ಯಕ್ತಿತ್ವ ಮತ್ತೆ ವ್ಯಕ್ತಿಯ ಬೆಳವಣಿಗೆಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಸೂಕ್ತವಾಗಿ ಆಗ್ತಾ ಹೋಯ್ತು, ಬರ್ತಾ ಹೋಯ್ತು. ಸೊ ಅದು ಹೇಗೆ ಹೇಳಿ, ಮುಂದಿನ ಒಂದೊಂದು ಹೆಜ್ಜೆಗೂ ಅದು ಸೇರ್ತಾ ಹೋಯ್ತು ಅಂತ ನಾನು ಹೇಳ್ತೀನಿ. ಮೊಟ್ಟ ಮೊದಲು ಅದಲು ನಾವು BML ಅಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಈಗ ಕಲಿಕೆ ಅನ್ನುವಂಥದ್ದು ಆರಂಭ ಆದ ಮೇಲೆ ಅದಕ್ಕೆ ಪೂರಕವಾಗಿ ಗುರುಗಳು ಖಂಡಿತ ಬೇಕೇ ಬೇಕು. ನಿಮ್ಮ ಭರತನಾಟ್ಯದ ಗುರುಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಹೌದು, ಗುರೋರ್ನ ಅಧಿಕಂ, ಅವ್ರಿಗಿಂತ ನಮ್ಗೆ ಯಾರು ದೊಡ್ಡವರಾಗಲ್ಲ, ಹೆಚ್ಚಾಗಲ್ಲ. ಚಿಕ್ಕ ವಯಸ್ಸಲ್ಲಿ ನಂಗೆ ಮೊಟ್ಟ ಮೊದಲು ಭರತನಾಟ್ಯ ಅಂತ ನಾನು ಏನು ನೋಡಿದ್ದು ಕಲ್ತಿದ್ದು ಅವೆಲ್ಲ ನಮಗೆ KGF ಅಲ್ಲೇ ಒಬ್ಬರು ರೇಖಾ ಸುಬ್ರಾವ್ ಅಂತ ಇದ್ದಿದ್ದು. ಅದಕ್ಕಿಂತ ಮುಂಚೆ ನಮಗೆ ಇದ್ದಿದ್ದು KGF ಅಲ್ಲಿ ಗುರುಗಳು ಬರ್ತಾರೆ, ನಾನು ಹೇಳ್ತೀನಿ. ನಂತರ ನಾನು ಅಲ್ಲಿಂದ ಬೆಂಗಳೂರಿಗೆ ಲಲಿತಾ ಶ್ರೀನಿವಾಸನ್ ಅಂತ ಅವ್ರ ಹತ್ರ ಈಗಲೂ ಪ್ರತ್ಯೇಕವಾದ ಗುರುಗಳಾಗ್ತಾರೆ. ಸೊ ಅವರಿಂದ ಕಲ್ತಿದ್ದು ಇದು ಪಯಣ. ನಾವು ಕೇವಲ ಒಂದು ಗಾಯತ್ರಿ ಕೇಶವನ್ ಹೌದು ಅಲ್ಲಿ ಕಾಣಿಸ್ಕೊಂತಾರೆ. ಸೊ ಅವರೆಲ್ಲ ಮದ್ದು ಆರಂಭಿಕ ಹೆಜ್ಜೆಗಳು. ಸೊ ಅದೆಲ್ಲ ಒಂದು ಹಂತ ಆಯ್ತು ಅಂದ್ರೆ, ಅಲ್ಲಿಂದ ನಂಗೆ ದೃಢವಾಗಿ ನಂಗೆ ಇದೇ ಬೇಕು ಅಂತ ಹೇಳಿದ್ದು ಕಲಾಕ್ಷೇತ್ರ ಕರ್ಕೊಂಡು ಹೋಗಿತ್ತು. ಕಲಾಕ್ಷೇತ್ರ ಒಂದು ನಮ್ಗೆ ಜನಜನಿತ ರುಕ್ಮಿಣಿ ದೇವಿ ಅವರ ಕಟ್ಕೊಟ್ಟಿರೋ ಒಂದು ವಿಶ್ವವಿಖ್ಯಾತ ಒಂದು ಸಂಸ್ಥೆ ಅದು ಇಂದಿಗೂ ನಡೀತಾ ಇದೆ. ಸೊ ಕಲಾಕ್ಷೇತ್ರದಲ್ಲಿ ಸುಮಾರು 4 ವರ್ಷ ಅಲ್ಲಿ ನಿರಂತರವಾದ ತರಬೇತಿ. ನೃತ್ಯ ಹೇಳ್ಕೊಟ್ಟಿದ್ದವರು ಆದ್ರೆ ನಾವು ಬೇರೆ ಬೇರೆ ಕಲಿಕೆ ಬೇರೆ ಬೇರೆ ಅಂತ ಕಲಿತೀವಿ. ಅವಾಗ ಇದ್ದಿದ್ದು ಶ್ರೀತ ರಾಜರಾಮ್ ಸರ್, ವಿದ್ವಾನ್ ರಾಜರಾಮ್ ಸರ್, ನಮ್ಮ ವಾಸುದೇವಾಚಾರ್ಯ ಅವರ ಮೊಮ್ಮಗ ಆಗ್ತಾರೆ. ಸೊ ಅವರು ಡೈರೆಕ್ಟರ್ ಆಗಿದ್ರು ಅವಾಗ. ಸೊ ಪ್ರತಿ ಸಲ ಹೇಳೋರು, ಯಾಕಮ್ಮ ಬರ್ತೀಯಾ, ಅಲ್ಲೇ ಬೆಂಗಳೂರಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅವ್ರು ಹೇಳ್ಕೊಡ್ಬೋದಲ್ವಾ, ಅಲ್ಲೇ ಕಲಿಬೋದಲ್ವಾ ಅಂತ ಹೇಳೋ ಅಂಥದ್ದು. ನಾನು ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ ಹೋಗಿದ್ದು, ಡಿಗ್ರಿ ಆದಮೇಲೆ ಅಲ್ಲಿ ಇದನ್ನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಹೋಗಿದ್ದು. ಅಲ್ಲಿ ಯೂಶಲಿ 10 ಇಲ್ಲ 12ನೇ ತರಬೇತಿ ನಂತರ ಬರ್ತಾರೆ. ಸೊ ಆವಾಗ ಪ್ರತಿ ಸಲ ನಾನು ನಮ್ಮ ತಂದೆಯವ್ರು ಬಂದಾಗ, ಇಲ್ಲ ಈ ಮಗುಗೆ ಅಲ್ಲೇ ಹೇಳ್ಕೊಡ್ಬೋದಲ್ಲ, ಇಲ್ಲಿ ಯಾಕೆ ಅಂತ ಪ್ರಾಬಬ್ಲಿ ಎಷ್ಟು ಆಳವಾಗಿ ಈ ಮಗುಗೆ ಬೇಕು ಅಂತ ಟೆಸ್ಟ್ ಮಾಡ್ತಿದ್ರು ಅನ್ಸುತ್ತೆ ನನಗೆ.
ಸೊ ಅಲ್ಲಿ ನಮಗೆ ಕೃಷ್ಣವೇಣಿ ಲಕ್ಷ್ಮಣನ್ ಸಿಗ್ತಾರೆ. ಶ್ರೀಜಿತ್ ಕೃಷ್ಣ ಅವರು ಇದುವರೆಗೂ ಇಂದಿಗೂ ಇದ್ದಾರೆ. ಸೊ ಅವರು ಕೂಡ ಹೇಳ್ಕೊಡ್ತಾರೆ. ಸೊ ಹಲವಾರು ಟೀಚರ್ಸ್ ನಮಗೆ ಅಲ್ಲಿ ಸಿಗ್ತಾರೆ. ಒಂದೊಂದು ವರ್ಷ ಒಂದೊಂದು. ಸೊ ಒಬ್ಬರಿಂದನೇ ನಾವು ನೃತ್ಯ ಆಗಲಿ ಹಿಂಗೆ ಕಲಿತ್ವಿ ಅಂತ ಹೇಳೋದು ವಿರಳ ಆಗತ್ತೆ, ಅಂದ್ರೆ ಕಡಿಮೆ ಆಗತ್ತೆ. ಅದು ದೊಡ್ಡ ವೇದಿಕೆ, ದೊಡ್ಡ ಒಂದು ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಕಲ್ತಿದ್ದು ತುಂಬ ನನಗೆ ಕಲಾಕ್ಷೇತ್ರದಿಂದ, ಅಡಿಪಾಯನೇ ನನಗೆ ಕಲಾಕ್ಷೇತ್ರ. ಅಲ್ಲಿಂದ ಬಂದ ಮೇಲೆ ನನಗೆ ಮಿನಲ್ ಪ್ರಭು ಇಲ್ಲಿ ಬೆಂಗಳೂರಲ್ಲೇ ಇದ್ದದವರು. ಸೊ ಅವರು ನೆಕ್ಸ್ಟ್ ಮುಂದಿನ ಮಾರ್ಗದರ್ಶನ ಕೊಡ್ತಾರೆ. ಅದ ನಂತರ ನಾನು ಡೆಲ್ಲಿಗೆ ಹೋಗ್ತೀನಿ. ಅಲ್ಲಿ ನನಗೆ ಮತ್ತವರು ಲೀಲಾ ಸ್ಯಾಮ್ಸನ್ ಹತ್ರ ಒಂದಷ್ಟು ದಿನಗಳು, ಜಯಲಕ್ಷ್ಮಿ ಈಶ್ವರ್ ಅವ್ರ ಹತ್ರ ಒಂದಷ್ಟು ದಿನಗಳು. ಸೊ ಅದೆಲ್ಲ ಕಲಿತು ಒಂದು ದಶಕ ಅಂತ ಅನ್ಬೋದು. ಬೇರೆ ಬೇರೆ ಟೀಚರ್ಸ್ ಹತ್ರ ಒಂದಷ್ಟು ಮುಂದಿನ ತರಬೇತಿ ಹೇಗೆ ಅಂತ ಹೇಳಿ ಅದು ನಡೀತಾ ಹೋಗುತ್ತೆ. ಅಂದ್ರೆ ನಿರಂತರವಾಗಿ ಕಲಿಕೆ ಮಾಡ್ಕೊಂಡು ಬಂದ್ರಿ ಅಂತ ತಾವು ಹೇಳ್ತಾ ಇದ್ದೀವಿ. ಇದುವರೆಗೂ ಹೌದು. ಅದು ಒಂದು ನೃತ್ಯಕ್ಕೆ ನಮ್ಗೆ ಗುರುಗಳಾದ್ರೆ ಆಧ್ಯಾತ್ಮಿಕ ಕಡೆ ನಮ್ಗೆ ಇನ್ನಷ್ಟು ಗುರುಗಳು ಸಿಗ್ತಾರೆ. ನನಗೆ ಶ್ರೀಯುತ ಜಯೇಂದ್ರಪುರಿ ಸ್ವಾಮೀಜಿ ಅವರು ರಾಜರಾಜೇಶ್ವರಿ ನಗರದಲ್ಲಿ ಅವರು ನನಗೆ ಆಧ್ಯಾತ್ಮಿಕ ಕಡೆ ಗುರುಗಳಾಗ್ತಾರೆ. ಅವರು ದೀಕ್ಷೆ ಕೊಟ್ಟು, ಸರಸ್ವತಿ ದೀಕ್ಷೆ ಕೊಟ್ಟು ಅವರು ಕೂಡ ಅದು ಮಾರ್ಗದರ್ಶನ ಆಗ್ತಾರೆ. ಸೊ ಯಾರು ಒಂದು ಬಿಂದು ಅಕ್ಷರ ಹೇಳ್ಕೊಟ್ರು ನಮಗೆ ಗುರುಗಳು ಆಗುವಂಥದ್ದು. ಅಜ್ಞಾನ ತಿಮಿರಾಂಧಸೆ, ಯಾರು ನಮಗೆ ಅಜ್ಞಾನವನ್ನು ತೆಗಿತಾರೋ ಅವರು ನಮಗೆ ಗುರುಗಳಾಗ್ತಾರೆ ಅಂತ. ಸೊ ಕತ್ತಲೆಯನ್ನು ದೂರ ಮಾಡೋರು ಗುರು ಅಂತ ಏನ್ ಹೇಳ್ತೀವಿ. ಸೊ ಕತ್ತಲೆಯನ್ನು ದೂರ ಮಾಡೋರು ನಮಗೆ ಗುರುಗಳಾಗ್ತಾರೆ. ಅದು ಯಾವ ಕತ್ತಲೆ ಬೇಕಾದ್ರೂ ಆಗ್ಬೋದು. ಅದು ನಮಗೆ ನೃತ್ಯದಲ್ಲಿ ಅದು ಬಾಹ್ಯ, ಆಂತರಿಕ ನಮಗೆ ಆಧ್ಯಾತ್ಮ ಕಡೆ ಸಿಗ್ತಾ ಹೋಗ್ತಾರೆ. ಅಂದ್ರೆ ಈಗ ಸರಸ್ವತಿ ದೀಕ್ಷೆಯನ್ನು ಪಡ್ಕೊಳ್ಳೋದು ಅದು ಒಂದ್ ರೀತಿ ಪೂರ್ವ ಜನ್ಮದ ಸುಕೃತ ಅಂತಾನೆ ಹೇಳ್ಬೋದು ಅಲ್ವಾ? ಸರಸ್ವತಿ ನಿಮ್ಮನ್ನ ಕೈ ಬೀಸಿ ಕರೆದಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ನೀವು ಬನ್ನಿ ಅಂತ ಹೇಳಿದಾಗ. ಈಗ ನೀವೊಬ್ಬ ಗುರುವಾಗಿ, ನೀವೊಬ್ಬ ಆಚಾರ್ಯರಾಗಿ ನೀವು ಭರತನಾಟ್ಯವನ್ನ ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡುವಂತಹ ರೀತಿ, ಅಥವಾ ಸಾವಿರಾರು ಜನ ವಿದ್ಯಾರ್ಥಿಗಳು ನಿಮ್ ಜೊತೆ ಇದ್ದಾರೆ ಇವತ್ತು, ಅವರಿಗೆ ನೀವು ವೇದಿಕೆಯನ್ನ ಕೊಟ್ಟಾಗ ಅಥವಾ ಆ ವೇದಿಕೆಯಲ್ಲಿ ನೀವು ಅವರಿಗೆ ಹೇಳ್ಕೊಡುವಂತಹ ರೀತಿಯ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ನಾವು ನಮ್ಮನ್ನೇ ಗುರುಗಳು ಅನ್ನೋದು ಅತಿಶಯ ಅಲ್ಲ, ಅದು ಸೂಕ್ತ ಕೂಡ ಅಲ್ಲ. ಯಾಕಂದ್ರೆ ಬೇರೆಯವರು ನಮ್ಮನ್ನ ಗುರು ಅಂತ ಹೇಳಬೇಕು. ಯಾಕಂದ್ರೆ ನಾವು ಅವ್ರಿಗೆ ಅಜ್ಞಾನ ಏನಾದ್ರು ಇದ್ದರೆ ಅವ್ರು ನಮ್ಮ ಹತ್ರ ಬಂದಾಗ ನಾವು ಅದನ್ನ ಇದ್ ಮಾಡುವಂಥದ್ದು. ನಾವು ಆಚಾರ್ಯ, ಆಚರತಿ ಇತಿ ಆಚಾರ್ಯ. ನಾವೇನು ಪಾಲಿಸ್ತೀವಿ, ನಾವೇನು ಹೇಳ್ತಾ ಇದ್ದೀವಿ ಆ ನಡಿಗೆ ನಾವು ನಡ್ಕೊಂಡು ಹೋಗೋದು ಆಚಾರ್ಯರು ಅಂತಾರೆ. ನಮ್ಗೆ ಜಗದ್ಗುರು ಆದಿಶಂಕರಾಚಾರ್ಯರು ಅಲ್ಲೂ ಕೂಡ ಆಚಾರ್ಯರು, ನಮಗೆ ಅವ್ರಿಗೆ ಜಗದ್ಗುರು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಎಲ್ಲ ಗುರುಗಳ ಹತ್ರ ನಾನು ಕಲ್ತ ಪಾಠ ಇನ್ನು ಮುಂದೆ ನಾನು ಪಕ್ವಾಗಿದ್ದೀನಿ, ಮುಂದೆ ನಾನು ಹೇಳ್ಕೊಡಬಹುದು ಬಲ್ಲೆ ಅಂತ ಅಂದಾಗ 2010ನಲ್ಲಿ ಕಲಾ ಸಂಪದ 10-11ನಲ್ಲಿ ಕಲಾ ಸಂಪದ ಅಂತ ನನ್ನ ಸಂಸ್ಥೆ ಸ್ಥಾಪನೆ ಆಗತ್ತೆ. ಅಲ್ಲಿ ನಾನು ಒಂದು ಶಿಷ್ಯ ಒಂದು ಗುರು ಅಂತ ಶುರು ಮಾಡಿದ್ದು. ಕುಟುಂಬ ಕೂಡ ಹೌದು. ಇಬ್ರು ಮಕ್ಕಳು ನನಗೆ, ಶುಭಾಂಕರ ಶಂಕರ ಅಂತ. ಸೊ ಯಜಮಾನ್ರ ಹೆಸರು ಸುರೇಶ್ ರಾವು. ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ಒಂದು ಬೆಂಬಲ ಅವರು. ಅಷ್ಟು ದೃಢವಾಗಿ ನಿಂತಿದ್ದಾರೆ. ನಿಮ್ಮ ಕುಟುಂಬ ಹೌದು, ಈಗ ದೊಡ್ಡವರಾಗಿದ್ದಾರೆ, ಬಹಳಷ್ಟು ದೊಡ್ಡವರು. ಸೊ ಅದು ಕೂಡ ಪೂರ್ವಜನ್ಮ ಸುಕೃತ. ಈಗ ಒಂದು ನಾನೇನ್ ಹೇಳ್ತೀನಿ, ಎಲ್ಲ ಸಾಧಕರು ಒಂದು ಅಭಿಸಾರಿಕ ನಾಯಕಿ ಅಂತ. ನಮ್ಮ ಅಷ್ಟನಾಯಕಿಯಲ್ಲಿ ಅದು ಅಭಿಸಾರಿಕ, ಎಲ್ಲವನ್ನು ಬಿಟ್ಟು ನಾನು ಹೋಗ್ತೀನಿ, ನಂಗೆ ಅದೇ ಬೇಕು ಅನ್ನೋ. ಸೊ ಸಾಧನೆಯ ದಾರಿ ಹಾಗಾಗತ್ತೆ ನಮ್ಗೆ. ಇದು ತ್ಯಜಿಸಿ ಅದು ಬೇಡ ಹಿಂಗಾಗಿ ಅಂತ ಹೇಳಿ ವಾಪಸ್ ಬಂದಾಗ ಕುಟುಂಬ ತುಂಬಾ ಮುಖ್ಯ ಆಗತ್ತೆ ನಮ್ಗೆ. ನಮ್ಮ ಮನೆಯಲ್ಲಿ ಹೇಗೆ ಅವರು ನಮಗೆ ಏನೋ ರೆಸ್ಪೆಕ್ಟ್ ಕೊಡ್ತಾರಾಗ್ಲಿ, ಅದನ್ನ ಹೇಗೆ ಸ್ಪಂದಿಸ್ತಾರಾಗ್ಲಿ. ಸೊ ಅದಕ್ಕೂ ಕೂಡ ಅದು ಪೂರ್ವಜನ್ಮ ಸುಕೃತ, ನನ್ನ ಸೌಭಾಗ್ಯನೇ ಹೌದು ಈ ತರ ಒಂದು ಕುಟುಂಬದಲ್ಲಿ ಇರುವಂತದ್ದು. ಸೊ ಇಲ್ಲಿಂದ ಮಕ್ಕಳಾದ ಮೇಲೆ ನಾನು ಕಲಾ ಸಂಪದನ್ನ ಸ್ಥಾಪಿಸ್ತೇನೆ. ಅಲ್ಲಿಂದ ಒಂದು ಶಿಷ್ಯ ಒಂದು ಗುರು ಅಂತ ಹೇಳ್ದಂಗೆ ಶುರು ಮಾಡುವಂಥದ್ದು. ಈಗ ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಬಂದು ಅಲ್ಲಿ ತರಬೇತಿ ನೀಡ್ತಾರೆ. ನಾವು ವಿಶೇಷವಾಗಿ ಸಂಪದ ಅಂತ ನಾನು ಹೇಳೋದೆ, ಅದರಲ್ಲಿ ಸಾನಲ್ಲಿ ನಮಗೆ ಸಂಸ್ಕಾರ, ಸಂಸ್ಕೃತಿ ಎಲ್ಲವೂ ಬರುತ್ತೆ. ಹಾಗೆ ಸಂಪನಲ್ಲಿ ನೀವು ನೋಡಿ ಅದರಲ್ಲಿ ಪ್ರಗತಿ, ಪ್ರಗಲ್ಭ ಅವೆಲ್ಲವೂ ಇದೆ. ಹಾಗೆ ದೃಶ್ಯ, ದರ್ಶನ, ಧಾರ್ಮಿಕ. ಸೊ ಸಂಪದ ಅವೆಲ್ಲವನ್ನು ಸೇರಿಸಿ ಗೂಡಿಸಿ ಅದಕ್ಕಿಂತ ಮೀರಿ ನಾವು ಮಕ್ಕಳಿಗೆ ಏನು ಬಿತ್ತಬಹುದು ಕಲೆ ಮೂಲಕ ಅನ್ನೋದು ಒಂದು ಧ್ಯೇಯದಲ್ಲಿ ಹೋಗ್ತಾ ಇದೆ. ಸಂಪದದಲ್ಲಿ ಸಂಪದಗಳು ಅಳವಡಿಕೆ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಓಕೆ, ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ಮಾತನಾಡೋಣ. ಈಗ ಕಲಾಕ್ಷೇತ್ರದ ವಿಚಾರವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಕಲಾಕ್ಷೇತ್ರ ವಿಚಾರ ಅಂತಂದಾಗ ಬಾನಿ ಅನ್ನುವಂತಹ ಒಂದು ಪದದ ಬಳಕೆ ಅಲ್ಲಾಗುತ್ತೆ. ಆ ಬಾನಿ ವಿಚಾರನ ನಾವು ಕೇಳ್ಬೇಕಲ್ಲ, ಹಾಗಾದ್ರೆ ತಿಳ್ಕೊಳ್ಬೇಕು. ಕಲಾಕ್ಷೇತ್ರ ಬಾನಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಾನಿ ಅನ್ನೋದು ಪ್ರತ್ಯೇಕವಾಗಿ ನಾವು ಕೂಡ ಒಂದು ಕಾರ್ಯಾಗಾರ ನಡೆಸಿದ್ವಿ, ಬಾನಿ ಅಂಡ್ ಬಿಯಾಂಡ್ ಅಂತ. ಬಾನಿ ಮತ್ತು ಬಾನಿನಾಚೆಗೂ
ಅಂತ ಏನು ನೋಡಬಹುದು ಅನ್ನುವಂಥದ್ದು. ನಾವು ಅದ್ರಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀವಿ ಅಂದ್ರೆ, ಫಸ್ಟ್ ಬಾನಿ ಅಂತ ಏನು ಅರ್ಥ ಮಾಡ್ಕೊಳ್ಳೋಣ. ನಾನು ಸಿಂಪಲ್ ಆಗಿ ನಾನು ಏನು ಹೇಳಬೇಕು ಅಂದ್ರೆ, ಪ್ರತಿಯೊಂದು ಶೈಲಿಗೂ ಒಂದು ಸ್ಟ್ರೋಕ್ಸ್ ಅಂತ ಏನು ಹೇಳ್ತೀವಿ, ಒಂದು ಕೈ ಚಲನೆ ಆಗಲಿ, ಕಾಲ್ ಚಲನೆ ಆಗಲಿ, ಇಲ್ಲ ಆಂಗಿಕ ಚಲನೆ ಆಗಲಿ, ಒಂದು ರೀತಿನಲ್ಲಿರುತ್ತೆ. ಅದು ಒಂದು ಮಟ್ಟಕ್ಕೆ ಅಂದರೆ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಎಲ್ಲವೂ ಅದರದೇ ಶೈಲಿನಲ್ಲಿ ಹೋಗುತ್ತೆ. ಈಗ ಅದನ್ನು ನಾವು ಅಡುಗೆಗೆ ಹೋಲಿಸ್ತೀನಿ ಅಂದರೆ, ನಮ್ಮ ಮನೆ, ನಮ್ಮ ಮೈಸೂರು ಶೈಲಿ ಆಗಲಿ, ನಮ್ಮ ಹಾಸನ ಕಡೆ ಆಗಲಿ ಸಾರು ಬಡಿಸೋದು ಒಂದು. ನಮ್ಮ ಅಮ್ಮ ಅವರು ಹಾಸನ ಕಡೆನವರು, ಚನ್ನರಾಯಪಟ್ಟಣ ಅಂತ. ಸೊ ಅಲ್ಲಿ ಎಲ್ಲದಕ್ಕೂ ಬೆಲ್ಲ ಹಾಕ್ತಾರೆ. ಅದೇ ಈ ಕಡೆ ತುಮಕೂರು, ನೀವು ಧಾರವಾಡ ಕಡೆ ಎಲ್ಲ ಬಂದರೆ ಇಲ್ಲ, ಏನಿದು ಎಲ್ಲದಕ್ಕೂ ಬೆಲ್ಲ ಹಾಕ್ತೀರಾ ಅಂತ. ಸೊ ಅಲ್ಲಲ್ಲಿ ಪ್ರತ್ಯೇಕವಾಗಿ ಏನೇನು ಬರುತ್ತೆ ಅಂತ. ಸೊ ಹಾಗೆ ಇಲ್ಲಿ ಆ ಒಂದು ರೀಜನ್ ಅಲ್ಲಿ ಏನೇನು ಬೆಳವಣಿಗೆ ಆಯಿತು ಅವ್ರವ್ರು ಅದನ್ನ ಅಳವಡಿಸ್ಕೊಳ್ತಾ ಬಂದರು. ನೃತ್ಯದಲ್ಲಿ ಇಲ್ಲ ಸಂಗೀತದಲ್ಲೂ ನೋಡ್ತೀವಿ, ಇಲ್ಲ ನಾವು ಎಲ್ಲ ಕಲೆಗಳಲ್ಲೂ ನೋಡ್ಕೊತಾ ಬರ್ತೀವಿ. ಸೊ ಮೈಸೂರು ಬಾನಿ ಅಂತ ಹೇಳ್ತಾರೆ. ಮೈಸೂರಲ್ಲಿ ಅಲ್ಲಿ ಆಸ್ಥಾನರು ಏನೇನು ಮಾಡ್ಕೊಂಡು ಬಂದರು. ಹಾಗೆ ನಮಗೆ ತಂಜಾವೂರಲ್ಲಿ ಅಲ್ಲಿ ಏನೇನು ಮಾಡ್ತಾ ಬಂದರು. ಹಾಗೆ ನಮಗೆ ಕಲಾಕ್ಷೇತ್ರ ಒಂದು ಬಾನಿ ಆಯಿತು ಪ್ರತ್ಯೇಕವಾಗಿ. ಎಸ್ಪೆಷಲಿ ನಾವು ಕಲಾಕ್ಷೇತ್ರ ಯಾವ ಘಟ್ಟದಲ್ಲಿ ಬಂತು ಅಂತ ನಾವು ನೋಡಿದ್ರೆ, ನಮ್ಮ ಇಂಡಿಪೆಂಡೆನ್ಸ್ ಬಂದಾಗ ಆಲ್ಮೋಸ್ಟ್ ದೇವದಾಸಿ ಸಿಸ್ಟಮ್ ಅಂತ ಅವರು ನಮ್ಮ ಡಾನ್ಸ್ನ, ನೃತ್ಯವನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಇದು ತರ್ತಾ ಇದ್ರು. ಸೊ ಆ ಘಟ್ಟದಲ್ಲಿ ನಮಗೆ ರುಕ್ಮಿಣಿ ದೇವಿ ಅವರು, ಇ ಕೃಷ್ಣಯ್ಯರವರು ಎಲ್ಲ ಬಂದು ಇದನ್ನ ರಿವೈವ್ ಮಾಡ್ತಾರೆ. ಅದಕ್ಕೆ ಒಂದು ರೆಸ್ಪೆಕ್ಟಬಲ್ ಸ್ಟೇಟಸ್ ತರ್ತಾರೆ. ಆ ರೆವಲ್ಯೂಷನ್ ಅಲ್ಲಿ ಈ ಕಲಾಕ್ಷೇತ್ರ ಹುಟ್ಟು ಬರುತ್ತೆ. ಸೊ ಆ ಬಾನಿ ವಿಶೇಷವಾದ ಅದರದೇ ಒಂದು ಹೊಂದಾಣಿಕೆಯನ್ನು ತರುತ್ತೆ. ಹಾಗೆ ಈಗ ನಮಗೆ ಗೊತ್ತಿರೋ ಹಾಗೆ ಪದ್ಮಾ ಸುಬ್ರಹ್ಮಣ್ಯಂ ಅವರಿದ್ದಾರೆ, ಭರತ ನೃತ್ಯ ಅಂತ ಹೇಳ್ತಾರೆ. ಅದನ್ನ ಅದು ನೋಡ್ತಾನೆ ನಮ್ಗೆ ಭಿನ್ನ ಅಂತ ಗೊತ್ತಾಗತ್ತೆ. ಹಾಗಂತ ಯಾವುದು ಮೇಲು ಕೀಳು ಅಲ್ಲವೇ ಅಲ್ಲ. ಈಗ ಲೋಕೋಭಿನ್ನ ರುಚಿ ತರ ಅಷ್ಟೊಂದು ಇದೆ ನಮಗೆ ಎಲ್ಲವೂ. ಸೊ ಎಲ್ಲವೂ ಪ್ರತ್ಯೇಕವಾಗಿ ಅದರದ್ದೇ ಒಂದು ಸ್ಥಾನವನ್ನು ತಗೊಂಡು ಮನ್ನಣೆ ಮಾಡಿ ಬರುತ್ತೆ. ಅದು ಆಂಗಿಕ ಒಂದು ಆಯಿತು ಅಂದ್ರೆ ಆಲೋಚನೆಗೆ ಇನ್ನೊಂದು. ಸೊ ನಮ್ಮ ಕಲಾಕ್ಷೇತ್ರ ಬಾನಿ ಯಾಕೆ ಇನ್ನ ನನಗೆ ವಿಶೇಷ, ಇನ್ನ ಇಷ್ಟು ಪಯಣದಲ್ಲಿ ನಾನು ಇನ್ನ ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ಕಲಾಕ್ಷೇತ್ರದ್ದೇ ನಾನು ಮಾಡೋದು ಅಂದ್ರೆ, ಅದು ಆಲೋಚನೆಗೆ ಇನ್ನಷ್ಟು ನಮಗೆ ಒತ್ತು ಕೊಡುತ್ತೆ. ನಾವು ಹೀಗೆ ಯಾಕೆ ಒಂದು ಪದಮ್ನ ಪ್ರೆಸೆಂಟ್ ಮಾಡಬೇಕು, ವರ್ಣಂನ ನಾವು ಹೀಗೆ ಯಾಕೆ ಮಾಡಬೇಕು. ಆಸ್ ಸಿಂಪಲ್ ಆಸ್ ಮಾರ್ಗಮ್ ಅಂತ ನಮ್ಗೆ ಏನ್ ಕೊಟ್ಟಿದ್ದಾರೆ ಅವರು, ಅಲಾರಿಪು ಜತೀಶ್ವರಂ, ಒಂಚೂರು ಟೆಕ್ನಿಕಲ್ ಆಗುತ್ತೆ ಇದು. ನಮ್ಮ ಭರತನಾಟ್ಯಂ ಪ್ರಸ್ತುತಿನಲ್ಲಿ ಅಲಾರಿಪು ಜತೀಶ್ವರಂ, ಶಬ್ದಂ ಮತ್ತೆ ವರ್ಣಂ, ಪದಂ ಅಂತೆಲ್ಲ ಒಂದು ಪ್ರತ್ಯೇಕವಾಗಿ ಮಾರ್ಗಂ ಅಂತ ಕೊಟ್ಟಿದ್ದಾರೆ. ಆ ಪದಗಳ ಪ್ರಯೋಗ ನೋಡಿ ಹೆಂಗ್ ಕೊಟ್ಟಿದ್ದಾರೆ ನಮ್ಗೆ. ಮಾರ್ಗ ಅಂದ್ರೆ ನಾವು ಹೋಗ್ತಾ ಇರೋ ಒಂದು ದಾರಿ. ಈ ದಾರಿ ನಮ್ಮ ನೃತ್ಯದ ಕ್ಷೇತ್ರದಲ್ಲಿ ಒಂದು ದಾರಿ ಆಗತ್ತೆ. ಅದೇ ನಾವು ಪ್ರಸ್ತುತಿನಲ್ಲಿ ನೋಡಿದಾಗ ಅಲಾರಿಪು ಜತೀಶ್ವರಂ ಅಂತ, ಜತೀಶ್ವರ ಪದ ನೋಡಿ ಅಲ್ಲಿ ಸ್ವರಗಳು ಬರುತ್ತೆ. ಅದೇ ನಾವು ನಮ್ಮ ಭಾಷಾ ಪ್ರಯೋಗದಲ್ಲಿ ನೋಡಿದಾಗ್ಲೇ ಅದೇ ಫಸ್ಟ್, ಸ್ವರನೇ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಬರೋದು ಶಬ್ದ, ಶಬ್ದಗಳು ಬರುತ್ತೆ. ಇಲ್ಲಿ ಶಬ್ದಂ ಅಂತ ಇದು ಪ್ರಸ್ತುತಿ. ನೆಕ್ಸ್ಟ್ ವರ್ಣಮಾಲೆ ಬರುತ್ತೆ ನಮ್ಗಲ್ಲಿ. ನೆಕ್ಸ್ಟ್ ಇದು ವರ್ಣ ಆಗತ್ತೆ. ನೆಕ್ಸ್ಟ್ ಪದಕ್ಕೆ ಅದರದ್ದೇ ಆದ ಅರ್ಥ ಬರುತ್ತೆ. ಅದುವರ ತನಕ ನಮ್ಗೆ ಅರ್ಥ ಇಲ್ಲ. ಸೊ ನೋಡಿ, ಪದಂ ಅಲ್ಲಿ ಬಂದು ಕೂತಾಗ ಅದು ಪದ. ಅಂಡ್ ನಮ್ಗೆ ನೃತ್ಯ ಪ್ರಸ್ತುತಿದಲ್ಲಿ ನೋಡಿದಾಗ್ಲೂ ಪದ ಒಂದು ದೊಡ್ಡ ಒಂದು ಸ್ಥಾನ ಅಲ್ಲಿ ತಗೊಳುತ್ತೆ. ವರ್ಣಂ ಒಂದು ಸವಾಲ್ ಅಂತ ಅಂದಾಗ ಪದಂ ನಿಮ್ನ ಮೆಚೂರಿಟಿನ ಸವಾಲ್ ಮಾಡುತ್ತೆ. ನೀವು ಆ ಸ್ಥಾಯಿ ಭಾವನ ಹೇಗೆ ಇಟ್ಕೊಂತೀರಾ, ಅಂದ್ರೆ ಅಷ್ಟನಾಯಕೀಸಲ್ಲಿ ನೀವು ಯಾರನ್ನ ಅಲ್ಲಿ ತಂದು ನಿಲ್ತೀರಾ, ಒಂದು 12 ನಿಮಿಷ ಒಂದು ಆಲೋಚನೆನ ನೀವು ಇಳಿತಾ ಹೋಗ್ತೀರಾ. ಸೊ ಅದು ಅದರದ್ದೇ ಆದ ಸವಾಲ್. ಸೊ ನಮ್ಗೆ ಈ ಒಂದು ಮಾರ್ಗ ಕೊಟ್ಟಿರೋದನ್ನ ನಮಗೆ ಅದಕ್ಕಿಂತ ಮೀರಿ ನಾವೇನು ಕೊಡೋಕ್ಕಾಗಲ್ಲ. ಸೊ ಅದನ್ನ ನಾವು ಪಾಲಿಸ್ತಾ ಹೋಗ್ಬೇಕಷ್ಟೇ. ಸೊ ಆ ಪರಂಪರೆಯನ್ನ ಒಂಚೂರು ಆಚೆ ಈಚೆ ಆಗದೆ ಇಂದಿಗೂ ನಾವು ನಮ್ಮ ನೃತ್ಯ ಕ್ಷೇತ್ರದಲ್ಲಿ, ನಮ್ಮ ರಂಗಪ್ರವೇಶದ ಕೂಡ ಮಧ್ಯ ಈಗ ನೋಡೋ ಹಂಗೆ ನಾವು ಕಾಸ್ಟ್ಯೂಮ್ ಚೇಂಜ್ ಆಗತ್ತೆ, ಇದಾಗತ್ತೆ, ಬ್ರೇಕ್ ಆಗತ್ತೆ, ಸಭಾ ಕಲಾಪ ಆಗತ್ತೆ, ಅವೆಲ್ಲವೂ ಏನು ಮಾಡದೆ ಕಲಾಕ್ಷೇತ್ರ ಬಾನಿಯಲ್ಲೇ ಕಲಾ ಸಂಪದ ಇಂದಿಗೂ ಪ್ರತ್ಯೇಕವಾಗಿ ಶುರು ಮಾಡಿ ಮಂಗಳಂ ತನಕ ನಾವು ಬ್ರೇಕ್ ಇಲ್ಲದೆ ಈ ಮಾರ್ಗದಲ್ಲಿ ನಾವು ಪೂರ್ತಿ ಪ್ರಸ್ತುತಪಡಿಸುವಂಥದ್ದು. ಸೊ ಆ ಬಾನಿ ಕೇವಲ ಆಂಗಿಕ ಅಲ್ಲದೆ ಆ ಆಲೋಚನೆಗೆ, ಆ ಒಂದು ಫಿಲಾಸಫಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಕೂಡ ಒತ್ತು ಕೊಡುವಂಥದ್ದು. ಸೊ ಈ ಇಷ್ಟೆಲ್ಲ ಅರ್ಥವನ್ನ ತಾವು ತಗೊಂಡು ಪದದ ಬಳಕೆ, ಪದ ಅಂದ್ರೆ ಕಲಾ ಸಂಪದ ಅಂದ್ಕೊಳ್ತೀನಿ ಅಲ್ವಾ. ಸೊ ಈಗ ಕಲಾ ಸಂಪದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ತಮ್ಮ ಒಂದು ಕನಸಿನ ಕೂಸು ಕಟ್ಕೊಳ್ತೀರಿ ತಾವು. ಈಗಲೇ ಹೇಳಿದ ಹಾಗೆ 1 to 1 ಅಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯ ಅಲ್ಲಿಯೇ ಆರಂಭ ಆಗುತ್ತೆ ಕಲಾ ಸಂಪದದಲ್ಲಿ. ಇನ್ನು ಏನೇನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಅಲ್ಲಿ? ಅದು ನಾವು ಕಲ್ತಂಗೆ ಕಲಾಕ್ಷೇತ್ರದಲ್ಲಿ ಒಂದು ಗುರು ಶಿಷ್ಯ ಪರಂಪರಾನಲ್ಲಿ ಕಲ್ತಿರುವಂಥದ್ದು.
ಸೊ ಗುರು ಶಿಷ್ಯ ಪರಂಪರೆ ಅಂದರೆ ನಾವು ಕೇಳ್ದಂಗೆ ರಾಮಾಯಣ ಮಹಾಭಾರತದಲ್ಲೂ ಅವರೆಲ್ಲ ಗುರುಕುಲಕ್ಕೆ ಹೋದ್ರು ಅದು ಇದು ಅಂತ. ಈ ಕಾಲದಲ್ಲಿ ನಾವು ಅದು ಸೃಷ್ಟಿ ಮಾಡೋಕ್ಕಾಗತ್ತೆ, ಈ ಕಾಲದಲ್ಲಿ ಹೆಂಗೆ ಹೇಳ್ಕೊಡ್ತೀರಾ ಆ ಥರ ನಾವು ಗುರು ಶಿಷ್ಯ ಪರಂಪರೆಯಲ್ಲಿ ಹೇಳ್ಕೊಡ್ತೀವಿ ಅಂತ ಒಂದು ಹೇಳಿದಾಗ ಅಲ್ಲಿನ ಒಂದು ಎಸೆನ್ಸ್ ನಾವೇನು ತಗೊಂತೀವಿ, ಹೇಗೆ ಒಂದು ವಿದ್ಯೆಯನ್ನು ಮಕ್ಕಳಿಗೆ ಜಿಗುಪ್ಸೆ ಬರೋ ಹಂಗೆ, ಅಂದರೆ ಯು ಶುಡ್ ಕಾನ್ಸ್ಟೆಂಟ್ಲಿ ಕೀಪ್ ವಾಂಟಿಂಗ್ ಫಾರ್ ಸಮಥಿಂಗ್ ಅಲ್ವಾ, ಬೇಕು 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 ಅನಿಸ್ದೆ ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ. ಸೊ ಅದನ್ನು ನಾವು ನಿರಂತರವಾಗಿ ಮಕ್ಕಳಲ್ಲಿ ಹೇಗೆ ಅದನ್ನು ಬಿತ್ತಾ ಹೋಗ್ತೀವಿ, ಅದು ಬೆಳೀತಾ ಹೋಗ್ತೀವಿ, ಅದಕ್ಕೆ ಸರ್ವತೋಮುಖ ಬೆಳವಣಿಗೆಗೆ ಏನೇನು ಬೇಕು ಅನ್ನೋದು ಒಂದು ಪರಿಕಲ್ಪನೆ ಆಲೋಚನೆಯಿಂದ ನಾವು ಸಂಸ್ಕೃತ ಇಂದ ಶುರು ಮಾಡಿ ಭಗವದ್ಗೀತೆ, ಹಾಗೆ ಬೇರೆ ಕಲೆಗಳು, ವಾದ್ಯ ಇರ್ಬೋದು, ಅದರಲ್ಲಿ ಸಂಗೀತ ಇದೆ. ಸೊ ಇವೆಲ್ಲವನ್ನು ಮಕ್ಕಳಿಗೆ ಆ ಸೂಕ್ಷ್ಮದಲ್ಲಿ ಕೊಡ್ತಾ ಹೋಗ್ತೀವಿ. ಮಕ್ಕಳು ತಗೊಳ್ತಾ ಹೋಗ್ತಾರೆ. ಒಂದು 7-8 ವರ್ಷ 10 ವರ್ಷ ನಂತರ ಒಂದು ಪರಿಪಾಕ ಅನ್ಸುತ್ತೆ ಮಕ್ಕಳಿಗೂ ಕೂಡ. ಬಂದ ತಕ್ಷಣ ಕೈಕಾಲು ಆಡಿಸಿದ್ರೆ ನೃತ್ಯ ಅಲ್ವಾ, ನಂಗೆ ಆ ಥರ ಆಹಾರ್ಯ ಎಲ್ಲರಿಗೂ ಅಟ್ರಾಕ್ಟ್ ಆಗೋದು, ನಾವು ಕಾಸ್ಟ್ಯೂಮು, ಮೇಕಪ್ಪು, ಲಿಪ್ಸ್ಟಿಕ್ ಹಾಕೋಬಹುದು ಅಂತ. ಸೊ ಅವೆಲ್ಲವೂ ಒಂದು ಹಂತದ ತನಕ ಬರುತ್ತೆ. ಸೊ ಅದ ನಂತರ ನಮಗೆ ನೃತ್ಯ ಏನು ಅಂತ ಒಂಚೂರು ಗೊತ್ತಾದ ಮೇಲೆ ಅದು 10-15 ವರ್ಷಕ್ಕೆ ಒಂದು ಅರಂಗೇಟ್ರಂ ಅಂತ ಮಾಡಿಸುವಂಥದ್ದು, ರಂಗಪ್ರವೇಶ ಮಾಡುವಂಥದ್ದು. ಸೊ ರಂಗಪ್ರವೇಶ ತನ್ನಲ್ಲೇ ತಾನು ಒಂದು ಘಟ್ಟ ಮಕ್ಕಳಿಗೆ. ಸೊ ಅಲ್ಲಿಂದ ಮತ್ತೊಂದು ಆರಂಭ. ನಮ್ಮ ಮಕ್ಕಳು ಎಷ್ಟೊಂದು ಜನ ವೃತ್ತಿಯಾಗಿ ತಗೊಳ್ತಾ ಇದ್ದಾರೆ ಇದನ್ನ. ಸೊ ಆರಂಭದಿಂದ 10 ವರ್ಷ 15 ವರ್ಷ, ಈಗ ಒಬ್ರೊಬ್ರಿಗೆ ಮದುವೆ ಆಗಿ ಮಕ್ಕಳಾಗಿ ಇನ್ನ ಅವರು ನಮ್ಮ ಹತ್ರ ಬರ್ತಾರೆ. ವೃತ್ತಿಯಾಗಿ ತಗೊಂಡಿರೋರು, PhD ಮಾಡಿರೋರು ನಮ್ಮ ಶಿಷ್ಯಂದ್ರು ಅಷ್ಟೊಂದು ಜನ ಇದ್ದಾರೆ. ಸೊ ಅದಲ್ಲಿ ಕೂಡ ನಾವೇನ್ ನೋಡ್ತೀವಿ, ಪ್ರತಿಯೊಂದು ಘಟ್ಟ ಅಲ್ಲಿಂದ ಪುನರಾರಂಭ, ಅಲ್ಲಿಂದ ಮತ್ತೊಂದು ಪಾರ್ಶ್ವ. ಸೊ ನಾವು ಏಕೈಕ ಇನ್ಸ್ಟಿಟ್ಯೂಟ್ ಅನ್ಸುತ್ತೆ, ಆರ್ಟ್ ಇನ್ಸ್ಟಿಟ್ಯೂಟ್, ವೇರ್ ಫ್ರಮ್ ಪ್ರೈಮರಿ ಟು PhD ಯು ಆರ್ ದ ಟೀಚರ್. ನೀವು ಗುರು ಆಗಿ ನಿಂತಿರ್ತೀರಾ. ಅಂದ್ರೆ ಪರಿಪಾಕದಿಂದ ಪರಿಪಕ್ವತೆ ತನಕ ಅಂತ ತಾವು ಹೇಳ್ತಾ ಇದ್ದೀರಿ. ಸೊ ಈಗ ಭರತನಾಟ್ಯವನ್ನ ಸ್ವಲ್ಪ ನಾವು ಬದಿಗಿಟ್ಟು 2019 ಒಂದು ವಿಶೇಷವಾದಂತಹ ವರ್ಷ ನಮ್ಮೆಲ್ರಿಗೂ, ಅದರಲ್ಲೂ ಬಹುಮುಖ್ಯವಾಗಿ ನಿಮಗೆ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಸಂಸ್ಕೃತಕ್ಕೆ ತಾವು ಹೆಚ್ಚು ಒತ್ತು ಕೊಡೋದ್ರಿಂದ ಒಂದು ಚಲನಚಿತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತೀರಿ. ಏಕಚಕ್ರಂ ಅನ್ನುವಂತಹ ಒಂದು ಸಂಸ್ಕೃತದ ಚಿತ್ರ ಅಂತ. ಏನು ವಿಶೇಷತೆ ಇದೆ ಆ ಚಿತ್ರದಲ್ಲಿ, ಅಥವಾ ಹೇಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರಿ? ನಿರಂತರ ಕಲಿಕೆ ಅನ್ನೋದು ನಿರಂತರ. ಸೊ ಯಾವತ್ತು ನಮ್ಗೆ ಏನು ನಾನ್ ಕಲ್ತಿರೋ ಪಾಠದಲ್ಲಿ ನಮ್ಗೆ ಏನೇ ಒಂದು ಹೊಸದು ಬಂತ, ಕಲೆಯಲ್ಲಿ ಒಂದು ಡೆಪ್ತ್ ನೋಡಿದ್ವಾ, ಅದನ್ನ ನೀವು ತಗೊಂಡು ಹೋಗಿ, ಅದರಲ್ಲಿ ನೀವು ಕಲಿಯೋ ತುಂಬಾ ಇರುತ್ತೆ. ಸೊ ಹಾಗಾಗಿ ಇದು ನಮಗೆ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಏಕಚಕ್ರಂ ಬರುತ್ತೆ. ನಾವು ಕೇವಲ ಒಂದು ಪ್ರಿನ್ಸಿಪಲ್ ಸಪೋರ್ಟರ್ಸ್ ಆಗಿ ನಿಂತಿದ್ದು ಕಲಾ ಸಂಪದದಿಂದ, ನಾನೇ ಅದರಲ್ಲಿ ತೊಡಗಿಸ್ಕೊಂಡಿದ್ದು ಒಂದು ನಿರ್ಮಾಪಕಿಯಾಗಿ. ಅಂದರೆ ಹಲವಾರು ಜನ ಇದ್ದಾರೆ, ಅದ್ರಲ್ಲಿ ನಾನು ಒಬ್ಳು ನಿರ್ಮಾಪಕಿಯಾಗಿ ಸಂಸ್ಕೃತ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊತೀನಿ. ಕಲಿಕೆ ಬಹಳ ಅಲ್ಲಿ. ಅದು ನಾವು ಮೇಧಾವಿ ಅಂಥವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರ ಒಂದು ಆಲೋಚನೆ ಆಗಲಿ, ಒಂದು ಫಿಲ್ಮ್ ಹೇಗೆ ತೆಗಿಬೇಕು ಅನ್ನೋದು, ಅಷ್ಟು ಕಲಿಕೆ ನನಗೆ ಅದಲ್ಲಿ ಸಿಗುವಂಥದ್ದಾಗತ್ತೆ, ದಕ್ಕತ್ತೆ. ಇದು ಸಂಸ್ಕೃತ ಈಗ ನಾವು ಹೇಳೋದು ಹೇಗೆ ಅಂದರೆ, ನಾವು ಸಂಸ್ಕೃತಕ್ಕೆ ಏನಾದ್ರು ಮಾಡೋಣ ಅಂತ, ಹಂಗಲ್ಲ. ಅದು ಸಂಸ್ಕೃತದಿಂದ ನಾವು ಕಲಿತು ಮುಂದೆ ಏನಾದ್ರು ನಾವು ಗಳಿಸೋಣ, ನಾವು ಮುಂದಕ್ಕೆ ಹೋಗೋಣ, ಅದರಿಂದ ನಮಗೇನಾದ್ರು ಒಂದು ದಕ್ಕಲಿ ಅನ್ನೋವಂಥ ಇಂದ ಜ್ಞಾನದ ಕಡೆ ಹೋಗೋಣ ಅನ್ನೋ ಒಂದು ಸಂಸ್ಕೃತದಲ್ಲಿ ನಾವು ಇವತ್ತಿಗೂ ಕಲಾ ಸಂಪದದಲ್ಲಿ ಸಂಸ್ಕೃತ ಶಿಬಿರಗಳನ್ನು ನಡೆಸ್ತೀವಿ. ಸಂಭಾಷಣಾ ಶಿಬಿರ ಏನಂತ ಹೇಳ್ತೀವಿ, ಅದನ್ನ ನಡೆಸುವಂಥದ್ದು. ಮಕ್ಕಳಿಗೆ ಆಗಚ್ಚತು, ಉಪವಿಶತು, ನಾ ಶ್ರೂಯತೆ ಅಂತೆಲ್ಲ ಚಿಕ್ಕ ಚಿಕ್ಕ ಪದ ಪ್ರಯೋಗ ಆಗಲಿ, ಅದರಿಂದ ಕಲೀಲಿ ಅಂತ. ಯಾಕಂದ್ರೆ ನಮಗೆ ಅದು ಆಧಾರ ಸ್ತಂಭ. ಒಂದು ಯಾವುದೇ ಒಂದು ಸ್ಕ್ರಿಪ್ಟ್ಗಾಗಲಿ, ನಮ್ಮ ನೃತ್ಯಕ್ಕಾಗಲಿ, ಜೀವನಕ್ಕಾಗಲಿ, ಎರಡಕ್ಕೂ ಅದು ಸಂಸ್ಕೃತ ಒಂದು ಬೇಕು ಅಂತ. ಸಂಸ್ಕೃತದಿಂದ ಸಂಸ್ಕಾರ ಅಂತ. ಒಂದು ಭಾಷೆ ಅನ್ನುವಂಥದ್ದು ನಮಗೆ ಯಾವ ರೀತಿ ಒಂದು ಸಂಸ್ಕಾರ ಕೊಡುತ್ತೆ ಅಂತ ಹೇಳಿ, ಆ ಭಾಷೆ ಬಳಕೆಯ ಅನ್ವಯವಾಗಿ ಇವತ್ತು ಒಂದು ಚಿತ್ರದ ಪ್ರದರ್ಶನ ನಾವು ನೋಡ್ತೀವಿ ಅಂತ ಹೇಳಿ ಅಂದಾಗ, ಆ ಚಿತ್ರ ಸಮಾಜಕ್ಕೆ ಏನಾದ್ರೂ ಕೊಡುತ್ತೆ ಅಂತ ಹೇಳಿ ಒಂದು ಯೋಚನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಈ ಚಿತ್ರ, ಸಂಸ್ಕೃತದ ಚಿತ್ರ, ಯಾವ ರೀತಿ ಒಂದು ಮೆಸೇಜ್ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಸಮಾಜಕ್ಕೆ? ಹಾಗಾದ್ರೆ ಒಂದು ಭಾಷೆ ಬಳಕೆ, ಒಂದು ವಿದ್ವಾನ್ ರಂಗನಹಳ್ಳಿ ಶರ್ಮರು ವಿರಚಿತ ಇದು ಚಿತ್ರ ಆಗುತ್ತೆ. ಸೊ ನಮಗೆ GV ಅಯ್ಯರ್ ಆದಮೇಲೆ ಈ ಒಂದು ತಂಡ ಮೊಟ್ಟ ಮೊದಲಿಗೆ ಆಲ್ಮೋಸ್ಟ್ 19 ವರ್ಷ ಆದಮೇಲೆ ಸಂಸ್ಕೃತ ಸಿನಿಮಾ ಕರ್ನಾಟಕದಿಂದ ಬರುತ್ತೆ. ಸೊ ಅದು ತಾನಾಗಿ ತಾನೇ ಒಂದು ದಾಖಲೆ. ಅದು
ಈಗ ಇತ್ತೀಚೆಗೆ ದಿನಗಳಲ್ಲಿ ಒಂದು ಪದ್ಮಗಂಧಿ ಅಂತ ಕೂಡ ತಂಡದಿಂದ ಬರ್ತಾ ಇದೆ, SR ಲೀಲಾ ಅವ್ರದ್ದು ಮತ್ತೆ ಸುಚೇಂದ್ರ ಪ್ರಸಾದ್ ಅವ್ರದ್ದು. ಸೊ ಅದು ಒಂದು ಸ್ಟಾರ್ಟಿಂಗ್ ಅಂತ ಏನು ಹೇಳ್ತೀವಿ, ಆಫ್ಟರ್ ಲಾಂಗ್ ಬ್ರೇಕ್ ಆದಮೇಲೆ ಅದು ಒಂದು ಸಂಸ್ಕೃತ ಸಿನಿಮಾ ಆಗುತ್ತೆ ನಮ್ಮ ಕರ್ನಾಟಕದ ಕಡೆಯಿಂದ. ನಂತರ ನಿರಂತರ ಆಗಲಿ ಅನ್ನೋದು, ನಮ್ಮದು ದಾಖಲೆ ಆಗಲಿ ಅನ್ನೋದು, ಒಂದು ಭಾಷಾ ಬಳಕೆ ಆಗಲಿ, ಒಂದು ಪ್ರೌಢತೆ ಅದರಲ್ಲಿ ಏನಿದೆ ಅನ್ನೋದು ತೋರಿಸೋದಾಗ್ಲಿ. ಎನಿವೇ ದೃಶ್ಯಕಾವ್ಯ ಒಂದು ಮಾಧ್ಯಮನೇ ಹಾಗೆ ಅಲ್ವಾ. ಸೊ ನಾವು ವೇದಿಕೆ ಒಂದು, ಅದು ಇನ್ನೊಂದು. ಸೊ ನಾ ಯಾವತ್ತೂ ಆ ಕಡೆ ನೋಡಿದ್ದಲ್ಲ, ಟಿವಿ ಆಗಲಿ ಸಿನಿಮಾದಾಗ್ಲಿ ಆ ಒಂದು ಪಾರ್ಶ್ವ ನನ್ನಲ್ಲಿ ಇರಲಿಲ್ಲ. ಸೊ ಇದು ಭಗವಂತನ ತಗೊಂಡು ಹೋಗಲ್ಲ ಹಾಕ್ದಂಗೆ, ನಾ ಬಯಸಿದ್ದಲ್ಲ. ಆ ಸಂದರ್ಭ ಸಾಂದರ್ಭಿಕ ಅಂತ ನಾ ಹೇಳ್ತೀನಿ, ತೊಡಗಿಸ್ಕೊಳ್ಳುವಂಥ ಒಂದು ಸಿಕ್ಕಿತು, ಆಪರ್ಚುನಿಟಿ ಇತ್ತು. ಸೊ ಹಾಗಾಗಿ ಸೌಭಾಗ್ಯವೇ ಹೌದು. ಬಯಸದೇ ಬಂದ ಭಾಗ್ಯವನ್ನು ನೀವು ಸ್ವೀಕರಿಸಿದ್ದೀರಿ. ಆಯ್ತು, ಇದು ಸಿನಿಮಾದ ವಿಚಾರವಾದ್ರೆ ಇನ್ನು ಮತ್ತೆ ನಾವು ಹೆಜ್ಜೆಗೆ ಬರೋದಾದ್ರೆ, ಆ ಸದ್ದಿಗೆ ಬರೋದಾದ್ರೆ, ನೀವು ನೀಡಿರುವಂತಹ ಕಾರ್ಯಕ್ರಮಗಳು ಈಗ ಏಕವ್ಯಕ್ತಿ ಪ್ರದರ್ಶನ ಆಗಿರ್ಬೋದು, ನೃತ್ಯ ರೂಪಕ ಆಗಿರ್ಬೋದು, ಬರೀ ನೃತ್ಯಗಳಾಗಿರ್ಬೋದು, ಈ ವೈಭವಗಳು ಎಲ್ಲೆಲ್ಲಿ ನಡೀತು? ಸುಮಾರು ಕಡೆ, ಚಿಕ್ಕದಿಂದ ದೊಡ್ಡದು ಎಲ್ಲ ಕಡೆ ನಾವು ಮಾಡ್ತಾನೆ ಬಂದಿದ್ದೀವಿ, ಚಿಕ್ಕ ವಯಸ್ಸಿಂದ ಇದ್ದಿದ್ದು. ಬಟ್ ಅದಕ್ಕೆ ಒಂದು ಘನತೆ, ಒಂದು ಆಧಾರ ಅಂತ ಏನು ಸಿಗತ್ತೆ ಅದು ನಾವು ನೋಡೋದು ಇತ್ತೀಚಿನ ದಿನಗಳಲ್ಲಿ ನಾವು ಮೈಸೂರಲ್ಲಿ ಮಾಡಿದ್ದು ತೇವಂದನಂ ಅಂತ. ನಾವು ಆಶ್ರಮದಲ್ಲಿ, ಮೈಸೂರು ಸಚ್ಚಿದಾನಂದ ಆಶ್ರಮದಲ್ಲ, ಅವರ ಆಶೀರ್ವಾದದಿಂದ ಮಾಡಿದ್ದು. ಅವ್ರದ್ದೇ ರಚಿತ, ಅವ್ರದ್ದೇ ಸಂಗೀತ ತಗೊಂಡು ಅವ್ರ ಕಥೆನ ನಾವು ಅದನ್ನ ವೀವ್ ಮಾಡಿಕೊಂಡು ಹೋಗ್ತೀವಿ. ಸೊ ತೇವಂದನಂ ಅಂತ ನಮ್ಮ ಸಂಸ್ಥೆ ಕಲಾ ಸಂಪದದಿಂದ ಮಾಡಿರೋದು. ಆ ಮನ್ನಣೆಗೆ ಈ ಒಂದು ಕಡಗ ಕೂಡ ಅವರು ಆಸ್ಥಾನ ವಿದ್ವಾಂಸರು ಆ ಕಾಲದಲ್ಲಿ ಹಾಕ್ತಾ ಇದ್ರು. ಸೊ ನಮ್ಮ ಒಂದು ವಿದ್ವತ್ ಮತ್ತೆ ಅದನ್ನ ಅವರು ಗುರುತಿಸಿ, ಹೌದು ನೀವು ಆ ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿ ಗೌರವಪೂರ್ವಕ ಅವ್ರು ಕೊಟ್ಟಿರುವಂಥದ್ದು. ಅದಕ್ಕೆ ಪೂರಕವಾಗಿ ನಾ ಹೇಳ್ತೀನಲ್ಲ, ಆಧ್ಯಾತ್ಮ ಯಾವತ್ತೂ ನಮಗೆ ಕಲೆಯ ಜೊತೆ ಹೋಗ್ತಾ ಇರುವಂಥದ್ದು. ನಿಜ. ಸೊ ಹಾಗಾಗಿ ಮುಂಚೆ ಅದಕ್ಕಿಂತ ಹಿಂದೆ ನಾವು ಹೋಗುವಂಥದ್ದು, ನಾವು 108 ಕಲಾವಿದರು ನಾವು ಮಾಡಿದ್ದು. ತಿರುಚಿ ಮಹಾಸ್ವಾಮೀಜಿ ಅವರ ಒಂದು ದಿವ್ಯ ವೈಭವ ಮಾಡಿದ್ದೀವಿ. ಅದು ರಾಜರಾಜೇಶ್ವರಿ ನಗರ ಅಲ್ಲಿ ಸಂಸ್ಥಾನದಲ್ಲಿ. ಸೊ ಅವರು ಕೂಡ ಅಲ್ಲಿ ಅದನ್ನ ಗುರುತಿಸಿ ಬಿರುದು ಕೊಟ್ಟಿರೋದು ಲಾಸ್ಯ ತಾಂಡವ ಶಿವಕಲಾ ಶಿರೋಮಣಿ ಅಂತ. ಸೊ ಸರಸ್ವತಿ ದೀಕ್ಷೆಯಿಂದ ಅವರು ಅದನ್ನ ಹೇಳಿರುವಂಥದ್ದು. ಸೊ ಇದೆಲ್ಲ ಕಲಾ ಸಂಪದ ಜೊತೆಗೆ ಹೋಗಿರುವಂಥದ್ದು. ಅಂದ್ರೆ 2018-19 ನಾನು ಆಲ್ಮೋಸ್ಟ್ ಒಂದು 9 ಕಂಟ್ರೀಸ್ಗೆ ಹೋಗಿ ಬಂದಿರುವಂಥದ್ದು 1.5 ವರ್ಷದಲ್ಲಿ. ICCR ಎಂಪ್ಯಾನೆಲ್ಮೆಂಟ್ ಆರ್ಟಿಸ್ಟ್ ಕೂಡ ನಾನು. ಸೊ ಹಾಗಾಗಿ ಅಲ್ಲಿಂದ ನಾವು ಪ್ರತ್ಯೇಕವಾಗಿ ಅವ್ರು ನಮ್ಮನ್ನ ಕಳಿಸ್ತಾರೆ, ಕೊಲಂಬಿಯಾಗೆ ಕಳಿಸಿರುವಂಥದ್ದು. ನಾವು ಮ್ಯೂಸಿಷಿಯನ್ಸ್ ಎಲ್ಲರೂ ಜೊತೆ ಅಲ್ಲಿ ಹೋಗ್ತೀವಿ, ಆಡ್ತೀವಿ. ಸೊ ವಿ ಬಿಕಮ್ ಅನ್ ಅಂಬಾಸಿಡರ್ ಇನ್ ಸಪೋರ್ಟಿಂಗ್ ಅವರ್ ಆರ್ಟ್ ಫಾರ್ಮ್ ಅಂತ ಅಲ್ಲಿಗೆ ಹೋಗ್ತೀವಿ. ಸೊ ಚೈನಾನಲ್ಲಿ ಮೊದಲಿಗೆ 2015 ಇದ್ದೆ. ಇಲ್ಲೆಲ್ಲವೂ ನಾವು ಹೋದಾಗ ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯತ, ನಮ್ಮ ಕಲೆ ಅವೆಲ್ಲವೂ ನಾವು ಬಿತ್ತಾ ಹೇಳ್ತೀವಿ. ಆ್ಯಂಡ್ ಆಧಾರಕ್ಕೆ ನಾವು ಅಲ್ಲಿ ನಿಲ್ತೀವಿ. ನಿಜ. ರಾಯಭಾರಿಯಾಗಿ ಅಲ್ಲಿ ನಿಂತ್ಕೊಂಡು ಆ ಮಾತು ಅವ್ರಿಗೆ ಹೇಳಿ ನಾವಲ್ಲಿ ಕಲೆಯ ಮೂಲಕ ನಾವು ತಿಳಿಸಿ ಬರುವಂಥದ್ದು. ಸೊ ಚೈನಾನಲ್ಲಾಗತ್ತೆ, ಅನಂತರ ಆಸ್ಟ್ರೇಲಿಯಾ, ಮೊರಿಷಿಯಸ್ ಅಲ್ಲಿಗೆ ಹೋಗಿದ್ದೀನಿ, ಸ್ಪೇನ್ ಮತ್ತೆ ವೆನಿಸ್ ಅಲ್ಲಿ ನಮ್ದು ಆಶ್ರಮ ಇದೆ. ಸೊ ಅಲ್ಲಿ ಮಾಡುವಂಥದ್ದು. ನಿರಂತರ USA ಕಾರ್ಯಾಗಾರಕ್ಕೆ ನಾನು ಹೋಗಿ ಬರ್ತಾ ಇರುವಂಥದ್ದು. ಕಳೆದ ವರ್ಷ ಕೂಡ ಹೋಗಿ ಬಂದಿರುವಂಥದ್ದು. ಸೊ ಈ ತರ ಹಲವಾರು ಕಡೆ, ವರ್ಲ್ಡ್ ಬ್ಯಾಂಕ್ USA ನಲ್ಲಿ ಅಲ್ಲಿ ಡಾನ್ಸ್ ಮಾಡಿದ್ದೀನಿ. ಸೊ ವೇದಿಕೆಗಳು 100 ಮಾಡ್ತಾನೆ ಇರ್ತೀವಿ ಕಲಾವಿದರ ಅಂದಮೇಲೆ. ಹೌದು. ಸೊ ಮನ್ನಣೆ ಮತ್ತೆ ಇದು ಕೊಡೋದು ಒಂದಷ್ಟು. ಒರಿಸ್ಸಾನಲ್ಲಿ ಚಿಂತಾ ಓ ಚೇತನ ಅಂತ ನ್ಯಾಷನಲ್ ಅವಾರ್ಡ್ ಕೊಡ್ತಾರೆ, ನೃತ್ಯಶ್ರೀ ಅಂತ ಬಿರುದು ಬರುತ್ತೆ ಅಲ್ಲಿ. ಸೊ ಅಲ್ಲಲ್ಲಿ ಆದದ ಸ್ಥಾನ ಅವರವರು ಅದನ್ನ ಪಯಣ ನಡೀತಾ ಹೋಗುತ್ತೆ. ಸಾಮಾನ್ಯವಾಗಿ ಕಲಾವಿದರಿಗೆ ಈಗ ನಮ್ಮ ಜನ್ಮಭೂಮಿಯಲ್ಲಿ ಮೊದಲ ವೇದಿಕೆ ಆಗಬೇಕು ಅಂತ ಹೇಳಿ ಇರುತ್ತೆ. ಆದರೆ ತಮಗೆ ಒಂದು ವಿಶೇಷವಾದಂತಹ ಒಂದು ಅವಕಾಶ ಒದಗಿ ಬರುತ್ತೆ, ಹೊರದೇಶದಲ್ಲಿ ಫಸ್ಟ್ ಕಾರ್ಯಕ್ರಮ ಮಾಡ್ತೀರಿ, ಮೇಲೆ ನೀವು ನಮ್ಮ ದೇಶಕ್ಕೆ ಬರ್ತೀರಿ, ನಮ್ಮ ರಾಜ್ಯದಲ್ಲಿ, ನಮ್ಮ ನೆಲದಲ್ಲಿ ನಾವು ಕಾರ್ಯಕ್ರಮ ಕೊಡುವಂತಹ ಒಂದು ಅವಕಾಶ ಸಿಗುತ್ತೆ. ದೇಶ ಕೋಶ ಓದಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ತಾವು? ನಮ್ಮ ಅದು ನದಿ ಹರಿತಾ ಹೋಗುತ್ತೆ, ಎಲ್ಲೆಲ್ಲಿ ಹೋಗುತ್ತೋ ಅದೇನೇನು ತಗೊಳುತ್ತೆ ಅದು ಮಾಡ್ತಾ ಹೋಗುತ್ತೆ. ಹಾಗೆ ನಾನು ನೋಡಿದ್ದೀನಿ. ಇದೇ ಪ್ರತ್ಯೇಕವಾಗಿ ಮಾಡಬೇಕು, ಹಿಂಗೆ ಆಗಬೇಕು ಅಂತ. ಅಲ್ಲಿ ಹೋದಾಗ ಏನು ನಮಗೆ ಸಿಕ್ಕತ್ತೋ, ಏನು ದಕ್ಕತ್ತೋ
ಅದರಿಂದ ಏನು ನಾವು ದಾಟಿಸ್ಬೋದು ಅಂತ ನೋಡಿ ಮಾಡಿ ಅಂಥದ್ದು. ನಾನು ಡೆಲ್ಲಿನಲ್ಲಿ ಕೂಡ ಇದ್ದೆ, ಸೊ ಅಲ್ಲಿ ಸುರ್ನೂಪುರಲ್ಲಿ ಮಾಡಿದ್ದೀನಿ, ಅಲ್ಲಿ ತ್ರಿವೇಣಿ ಕಲಾ ಕೇಂದ್ರ ಇದೆ, ಅಲ್ಲಿ ಕೂಡ ಮಾಡಿದ್ದೇನೆ. ಸೊ ಅಲ್ಲಿನ ಯಾಕಂದ್ರೆ ಅಲ್ಲಿ ಇದ್ದಿದ್ದು, ಸೊ ಅಲ್ಲಿಂದ ಡೆಲ್ಲಿಗೆ ಹೋಗ್ತೀನಿ, ಅಲ್ಲಿ ICCR ಎಂಪ್ಯಾನಲ್ ಇದೆ, ಅಲ್ಲಿ ಒಂದು ವೇದಿಕೆ ಇದೆ, ಸೊ ಅಲ್ಲಿ ಮಾಡಿರೋದು ಕೂಡ ಉಂಟು. ಸೊ ವಿದೇಶದಲ್ಲಿ ನಾನು ಹೋಗಿರೋದು ಕೂಡ ಹಾಗೆ, ನನ್ನ ಜೀವನ ಕರ್ಕೊಂಡು ಹೋಗಿದೆ ಕೂಡ. ಸೊ ಹೋಗಿ ಸುಮ್ಮನೆ ಇರಲಿಲ್ಲ, ಎಲ್ಲೂ ಸುಮ್ಮನಿರಲ್ಲ ಇವಳು ಎಲ್ಲೋ ಹೋದ್ರು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ. ಸೊ ಅಲ್ಲಿ ಹಾಗೆ ಮಾಡಿ ಬಂದಿರುವಂಥದ್ದು. ಸೊ ವಿಶೇಷವಾಗಿ ಹೌದು, ವಿದೇಶದಲ್ಲೂ ಮಾಡಿದ್ದೀನಿ, ಹಾಗಂತ ಇಲ್ಲಿಲ್ಲ ಅಂತಿಲ್ಲ. ಇಲ್ಲೂ ಕೂಡ ಮೈಸೂರಲ್ಲಿದ್ದೀನಿ, ಹಂಪಿನಲ್ಲಿದ್ದೀನಿ. ನಾವು ಮಿಥಿಲಾನಲ್ಲಿ ವಿಶೇಷವಾಗಿ ಜಾನಾಮಿ ಜಾನಕಿ ಅಂತ ಒಂದು ಏಕ ವ್ಯಕ್ತಿ, ಅಂದರೆ ನಮ್ಮೆಲ್ಲ ಭರತನಾಟ್ಯಂ ಏಕ ವ್ಯಕ್ತಿ ಏಕ ಆಹಾರ್ಯದಲ್ಲೇ ಮಾಡುವಂಥದ್ದು. ಇದು ಕೊಂಚ ಭಿನ್ನ, ಯಾಕಂದರೆ ನಮ್ಮ ಪಯಣದಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ನಾಟಕ ಕೂಡ ನಾನು ಅದರಲ್ಲಿ ಸೇರಿಸುವಂಥದ್ದು. ಸೊ ಏಕ ವ್ಯಕ್ತಿ ಸೀತಾ, ಜಾನಾಮಿ ಜಾನಕಿ ಅನ್ನೋದು ಒಂದು ಸೀತಾದ ಪಯಣ ಬಗ್ಗೆ ಅದು ಹೇಳ್ಕೊತ ಬರುತ್ತೆ. ಅದು ಮಿಥಿಲಾ ನಮ್ಮ ಸೀತಾ ಎಲ್ಲಿ ಹುಟ್ಟಿರೋದು ಅಲ್ಲಿ ಮಾಡ್ಕೊಂಡು ಬರ್ತೀನಿ. ಡೆಲ್ಲಿಲಾಗಿದೆ, ಹಾಗೆ ಜಮ್ಶೆಡ್ಪುರಲ್ಲಾಗಿದೆ, ದೇಶ ವಿದೇಶ ಎಲ್ಲ ಕಡೆ ಒಂದು ಕಲಾ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ ಅಂತ ಹೇಳಿ. ನನಗೆ ವೈಯಕ್ತಿಕವಾಗಿ ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅನಿಸ್ತು. ಬಹುಶಃ ಇದು ವೀಕ್ಷಕರಿಗೂ ಈ ಪ್ರಶ್ನೆ ಇದ್ದಿರಬಹುದೇನೋ ಅಂತ ಹೇಳಿ. ಈ ಭರತನಾಟ್ಯದಲ್ಲಿ ನೃತ್ಯ ರೂಪಕ ಮಾಡ್ತಾರಲ್ಲ, ಈ ಕಥೆಗಳ ಆಯ್ಕೆಯನ್ನ ನೀವು ಹೇಗೆ ಮಾಡ್ಕೊಳ್ತೀರಿ? ಈಗ ತಾವೇ ಹೇಳ್ದಾಗೆ ಜಾನಮಿ ಜಾನಕಿ ಆಗಿರಬಹುದು, ಇನ್ನು ಬೇರೆ ಬೇರೆ ಮಹಾಭಾರತ, ರಾಮಾಯಣ, ಪುರಾಣ, ಇತಿಹಾಸ ಇವೆಲ್ಲವನ್ನ ತಗೊಂಡು ಈ ಕಥೆಗಳ ಆಯ್ಕೆ ಪ್ರತ್ಯೇಕವಾಗಿ, ಈಗ ಸೀತೆದಾಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ದ್ರೌಪದಿಯ ಪಾತ್ರ ಆಗಿರ್ಬೋದು, ಯಾವುದನ್ನೇ ಆಗಲಿ ನೀವು ವಿಸ್ತರಿಸುವಂತಹ ರೀತಿ, ವಿವರಿಸುವಂತಹ ರೀತಿ ನೃತ್ಯದ ಮುಖೇನ ಇದರ ಆಯ್ಕೆ ಹೇಗೆ ಸಾಧ್ಯ ಅಂತ? ಆಯ್ಕೆ ಅಂದ್ರೆ ನಮ್ಮದೇ ಒಂದು ಪ್ರವೃತ್ತಿಯಿಂದ ವೃತ್ತಿಗೆ ಬಂದಾಗ ಅದರದ್ದೇ ಒಂದು ಪಾಲಿಶ್ ಅಂತ ಆಗ್ತಾ ಹೋಗುತ್ತೆ. ಅಂಡ್ ಏಸ್ಥೆಟಿಕ್ಸ್ ಅನ್ನೋದು ಒಬ್ರದ್ದು, ಈಗ ನಾನು ಒಂದನ್ನ ಹೆಂಗೆ ವ್ಯಕ್ತಪಡಿಸ್ತೀನಿ ಅನ್ನೋದು ನಂದು ಪ್ರತಿಭೆ, ನನ್ನಿದು. ಸೊ ಆಯ್ಕೆ ನಾವೇನು ಮಾಡ್ಕೊಳ್ತೀವಿ, ನಮಗೇನು ಹತ್ರವೋ, ನಮಗೇನು ಇಷ್ಟವೋ ಅದು ಅವ್ರದ್ದು ಛಾಪ್ ಆಗುತ್ತೆ. ಈಗ ನಾವು ಮಾಡಿದ್ರೆ ಹೌದು ವೀಣಾ ಮೇಡಮ್ ಇದು ಮಾಡಿದ್ದಾರೆ ಅಂತ ಬರುತ್ತೆ. ಅದಕ್ಕೆ ಸಿಸ್ಟಮ್ಯಾಟಿಕ್ ಒಂದು ಸಂಶೋಧನೆ ಇದೆ. ನಾನು ಸುಮ್ಮನೆ ತಗೊಂಡೇ ಮಾಡದೇ ಇಲ್ಲ. ನಾವು ಒಂದು ಅಗ್ರತಿಲಕ ಅಂತ ಮಾಡಿದ್ವಿ, ನೃತ್ಯ ರೂಪಕ. ಹೇಗೆ ತಿಲಕ್ ಅವರು ಒಂದು ಆಧಾರ ಆಗ್ತಾರೆ ನಮ್ಮ ಒಂದು ಸಾಂಸ್ಕೃತಿಕ ರೂಪ ತರಕ್ಕೆ, ಈ ಗಣೇಶ ಉತ್ಸವನ ಅಂತ. ಸೊ ಅದರದ್ದು ಇತ್ತೀಚಿನ ದಿನಗಳಲ್ಲಿ ನಾವು ನೃತ್ಯ ರೂಪಕ ಮಾಡಿದ್ವಿ, ಅಗ್ರತಿಲಕ ಅಂತ. ಸೊ ಹಾಗಾಗಿ ಆ ಥರ ಒಂದು ಭಿನ್ನವಾಗಿ ಒಂದಷ್ಟು ಬಂದರೆ, ನಮ್ಮದು ಶ್ರೀರಾಮಚರಿತಂ, ನಮ್ಮ ರಾಮಾಯಣ ಹೇಗಿದೆಯೋ ನಾವು ಅದನ್ನು ಹಾಗೆ ವ್ಯಕ್ತಪಡಿಸುವಂಥದ್ದು ಮತ್ತೊಂದು. ಇದಕ್ಕೆ ಸಂಶೋಧನೆ ಆಗಲಿ, ಸಂಯೋಗ ಆಗಲಿ, ಅದೆಲ್ಲವೂ ಒಂದು ನಿಯಮ. ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅಂತ. ನಾವು ಸಾರು ಮಾಡ್ಬೇಕಂದ್ರೆ ಎಲ್ಲವೂ ಹಾಕಿದ್ರೆ ಅದು ಬರುತ್ತೆ, ಅದು ಹೇಗೆ ಹಾಕ್ತೀರಾ ಅದು ನಿಮ್ಮ ಕೈಚಳ ಅಲ್ವಾ. ನಮ್ಮ ಅಜ್ಜಿ ಮಾಡಿದ್ರೆ ನಂಗೆ ಇವತ್ತಿಗೂ ಬರೋಲ್ಲ. ಸೊ ಅದು ಅಭ್ಯಾಸದಿಂದ ಬರುತ್ತೆ. ಹೌದು, ತನ್ನದೇ ಆದ ಒಂದು ಛಾಪ್ ಅದಲ್ಲಿ ಇರುತ್ತೆ. ಸೊ ಮೊದಲು ನಾವು ನೃತ್ಯ ಆಲೋಚನೆಗೆ ಬರುತ್ತೆ, ಇದು ಮಾಡಿದ್ರೆ ಚಂದ, ಇದು ಹಿಂಗೆ ವ್ಯಕ್ತಪಡಿಸಿದ್ರೆ ಚಂದ, ಇದು ಹೀಗೆ ಕೊಟ್ರೆ ಚಂದ ಅಂತ. ನಾವು ಆಡಪೋಗೋಣ ಬಾರೋ ರಂಗ ಅಂತ ತುಂಬಾ ಜನಜನಿತ ಅಲ್ವಾ. ನಾವೆಲ್ಲರನ್ನು ನೋಡೋದು ಒಂದು ರಂಗನ, ಕೃಷ್ಣನ ಅದು ಗುಣಗಾನ ಮಾಡ್ತಾ ಹೋಗುತ್ತೆ. ನಾವ್ ಅದಕ್ಕೆ ಭಿನ್ನವಾಗಿ ಹೇಗೆ ಕೊಟ್ವಿ, ರಂಗ ನನ್ನ ಫ್ರೆಂಡ್ ಆಗಿರ್ತಾನೆ, ರಂಗ ಬಾರೋ, ಯಾಕೋ ಬರ್ಲಿಲ್ಲ ಇಷ್ಟು ದಿನ ಅಂತ ಶುರು ಆಗತ್ತೆ ಅದು. ಸೊ ಆ ಒಂದು ಭಿನ್ನ ಪಾರ್ಶ್ವ ನಾವು ನೋಡುವಂಥದ್ದು. ನಿಮ್ಮ ಭಾವನೆಯಲ್ಲಿ ನೀವು ಅದನ್ನ ಮಾಡ್ತಾ ಹೋಗ್ತೀರಿ ಅಂತ. ನಮಗೆ ಅದು ಹೊಳೆಯುತ್ತೆ ಅಂತ ಹೇಳ್ತಾರೆ. ಅದ್ ಹೇಗೆ ನಿಮ್ಗೆ ಮಾತ್ರ ಹೊಳೆಯುತ್ತೆ ಅಂದ್ರೆ ಅದು ಬರುತ್ತೆ, ಅದು ಪ್ರತಿಭೆ ಅಂತ ನಾನು ಅಂತೀನಿ. ಅಲ್ಲ, ಅದಕ್ಕೋಸ್ಕರ ವಿಶೇಷವಾಗಿ ಇದು ಹೇಗೆ ಆಯ್ಕೆ ಅಂತ ಹೇಳಿ ನಾನು ಕೇಳಿದೆ. ಇನ್ನು ವೀಣಾಚಿ ಶೇಷಾದ್ರಿ ಅವರು ಈ ನಾಟ್ಯ ಕ್ಷೇತ್ರವಲ್ಲದೆ ಸಿನಿಮಾ ಕ್ಷೇತ್ರವನ್ನು ಹೊರತುಪಡಿಸಿ ಸಮಾಜಮುಖಿ ಕೆಲಸದಲ್ಲಿಯೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಕೇಳಿದ್ದೀವಿ. ಸಾಮಾನ್ಯವಾಗಿ ಒಬ್ಬ ಕಲಾವಿದರು ಇಂತಹ ಒಂದು ಸಾಹಸಕ್ಕೆ ಕೈ ಹಾಕೋದು ಬಹಳ ಕಷ್ಟ. ಆದರೂ ಕೂಡ ತಮ್ಮ ಗ್ರಾಮಾಭ್ಯುದಯ ಸಂಘದೊಂದಿಗೆ ಕೈ ಜೋಡಿಸ್ಕೊಂಡು ಗ್ರಾಮದ ಉತ್ಥಾನಕ್ಕೆ ಸಾಕಷ್ಟು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಕೇಳಿದ್ದೇವೆ. ಏನೆಲ್ಲ ಕೆಲಸ ಮಾಡ್ತಿದ್ದೀರಿ? ಯಾವುದು ಆ ಗ್ರಾಮ? ಮೊದಲು ಹೆಸರಲ್ಲಿ ಬಂದಂಗೆ ವೀಣಾ ಚಿಕ್ಕನಹಳ್ಳಿ ಶೇಷಾದ್ರಿ. ಚಿಕ್ಕನಹಳ್ಳಿ ಚಿಕ್ಕನಹಳ್ಳಿ ಹೆಸರು ಚಿಕ್ಕನಹಳ್ಳಿ ಆದ್ರೂ ಅಲ್ಲಿ ದೊಡ್ಡ ದೊಡ್ಡ ಕೆಲಸ, ದೊಡ್ಡ ಇದಾಗ್ಲಿ, ಅಭಿವೃದ್ಧಿ ಆಗ್ಲಿ ಅನ್ನೋದು ನಮ್ಮ ಆಸೆ. ನಮ್ಮ ಪೂರ್ವಜರು ಅಂದ್ರೆ ಅಲ್ಲಿ ಇದ್ದಿದ್ದು. ಸೊ ಹಾಗಾಗಿ ನಮ್ಮ ತಾತಂಗೂ ತುಂಬಾ ಸಮಾಜ ಸೇವೆ ಮಾಡಿದ್ದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾವು ನೋಡ್ಲಿಲ್ಲ, ಅವರು ಬಹಳ ಎಳೆ ವಯಸ್ಸಲ್ಲೇ ಅವ್ರು ಹೋಗಿದ್ದು. ಸೊ ನಮ್ಮ ತಂದೆಯವರು, ನಾವು ಶಾನ್ಭೋಗ್ರು ಮನೆ ಏಕೈಕ ಅಲ್ಲಿ. ಸೊ ಅಲ್ಲಿ ನಿರಂತರವಾಗಿ ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಲ್ಲಿ ಇದ್ದಿದ್ದು, ನಾವು ಹೋಗಿ ಬರ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಹೋಗಿ ಒಂದು ನೃತ್ಯ ಪ್ರದರ್ಶನ ಇಲ್ಲ ಮಕ್ಕಳಿಗೆ ಏನಾದ್ರು ಮಾಡ್ಬೋದು ಅಂತ ಒಂದು ಆಲೋಚನೆ.
ಸೊ ಅದ ನಂತರ ನಾವು ಇಲ್ಲೂ ಅಷ್ಟೇ ಸಾಕಷ್ಟು ಸ್ಕೂಲ್ಗೆ ನಾವು ಹೋಗಿ ಹೇಗೆ ಒಂದು ಸರ್ವತೋಮುಖ ಬೆಳವಣಿಗೆ ಆಗತ್ತೆ ನೃತ್ಯದ ಮೂಲಕ ಅಂತ ಸಾಕಷ್ಟು ಸ್ಕೂಲ್ಗೆ ಇಲ್ಲಿ ಹೋಗಿ ನಾವು ಹೇಳಿರೋದುಂಟು. ಆರ್ಟ್ ಇಸ್ ಆಲ್ಸೋ ನಾಟ್ ಎಜುಕೇಶನ್, ಆರ್ಟ್ ಕೆನ್ ಬಿ ಎನ್ ಎಜುಕೇಶನ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಒಂದಷ್ಟು ಸ್ಕೂಲ್ ಮಾಡಿದ್ಮೇಲೆ ನಂಗೆ ಅನಿಸ್ತು ಇಲ್ಲಿಗಿಂತ ಗ್ರಾಮ ಪ್ರದೇಶದಲ್ಲಿ ನಮಗೆ ಬೇಕಾಗತ್ತೆ ಅಂತ. ಸೊ ನಂದೇ ಆದ ಹಳ್ಳಿ, ಅಲ್ಲಿ ಒಂದು ಶತಮಾನೋತ್ಸವ ಆಚರಿಸಿರುವಂಥದ್ದು SKVD ಅಂತ ಒಂದು ಸ್ಕೂಲ್ ಇದೆ, ಇಂದಿಗೂ ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲಿ. ಸೊ ಅಲ್ಲಿ ಹೋಗಿ ಒಂದು ನೃತ್ಯ ಪ್ರದರ್ಶನ ಆಗಲಿ, ಒಂದು ಹೇಗೆ ಇದು ನೃತ್ಯದಿಂದ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ, ಕೇವಲ ಒಂದು ವಿಲಾಸಕ್ಕಾಗಿ ಅಲ್ಲ ಒಂದು ವಿಕಾಸಕ್ಕಾಗಿ ಅಂತ ಆಗುವಂಥದ್ದು ಒಂದು ಯಾವುದೇ ಒಂದು ಕಲೆ ಆಗತ್ತೆ ಅಂತೆಲ್ಲ ಕಾರ್ಯಾಗಾರ ಥರ ಮಾಡಿ. ಸೊ ಹೋಗಿ ಬರ್ತಾ ಇದ್ಬೇಕಾದ್ರೆ ಇದು ಕೇವಲ ಯಾಕೆ ಹೀಗೆ ಉಳೀತು, ನಮ್ಮ ಹಳ್ಳಿಯಾಗೆ ಉಳಿತಾ ಅಂದ್ರೆ ಹಳ್ಳಿನ ಕೀಳೆ ನೋಡ್ತಾ ಇದ್ದೀನಿ ಅಂತ ಅಲ್ಲ ಭಾವನೆ, ಅದು ಅಭಿವೃದ್ಧಿಯ ಮುಖ ನೋಡ್ಲಿಲ್ಲ. ಯಾಕೆ ನಮ್ಮ ಆ ಶಾಲೆಗೆ ನಮ್ಮ ವಿಶ್ವೇಶ್ವರಯ್ಯ ಅವರು ವಿನ್ಯಾಸ ಮಾಡಿರೋವಂಥದ್ದು, ನಮ್ಮ ರಾಜರು ಅದಕ್ಕೆ ಬೆಂಬಲ ಕೊಟ್ಟಿರುವಂಥದ್ದು, ಅಲ್ಲಿ ಉಗ್ರೇಗೌಡರು ಅಷ್ಟು ಜಾಗವನ್ನು ದಾನ ಮಾಡಿರುವಂಥದ್ದು. ಸೊ ಹಿರಿಯರು ತುಂಬಾ ಮೇರು ಸ್ಥಾನದಲ್ಲಿ ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅದ ನಂತರ ನಾವು ಯಾರು ಏನು ಮಾಡೇ ಇಲ್ವಾ, ಯಾರು ಬರಲೇ ಇಲ್ವಾ, ಯಾರಿಗೂ ಆಲೋಚನೆ ಬರಲಿಲ್ವಾ, ಇನ್ನ ಎಷ್ಟೊಂದು ಮಾಡ್ಬೋದಲ್ಲ. ಅದು ಮೊಟ್ಟ ಮೊದಲೇ ಅಗ್ರಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಆಗತ್ತೆ, ಅಲ್ಲಿ ಸಂಶೋಧನೆಗೆ ಎಲ್ಲ ಒಂದು ಕೇಂದ್ರ ಆಗತ್ತೆ. ಸೊ ಆ ಥರ ಎಲ್ಲ ಮಾಡಿಕೊಟ್ಟವರು ನಾವು ಮುಂದಕ್ಕೆ ಏನು ಮಾಡ್ತಾ ಇಲ್ವಲ್ಲ ಯಾಕೆ ಅನ್ನೋ ಒಂದು ಯೋಚನೆ ಬರುತ್ತೆ ಅಲ್ಲಿ. ಸೊ ಅಲ್ಲಿ ನೋಡ್ತಾ ಹೋದಾಗ ಅದು ಅಷ್ಟು ಸುಲಭ ಅಲ್ಲ, ಹೋಗಿ ಬರ್ತಾ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು 700 ವರ್ಷ ಹಳೆಯದು ಒಂದು ದೇವಸ್ಥಾನ ಇದೆ, ಅದು ಪುನರುತ್ಥಾನ ಮಾಡುವಂಥದ್ದು ಕೈಂಕರ್ಯ. ಶಾಲೆಗೆ ಏನೇನೇ ಸ್ಮಾರ್ಟ್ ಬೋರ್ಡ್ ಆಗಲಿ ಇದಾಗಲಿ ಕೊಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮದು ದಶಾದಿಶಾ ಭವನ ಅಂತ ಒಂದು ಅಲ್ಲಿ ಕಚೇರಿಗೆ ಅಂತ ಓಪನ್ ಮಾಡಿ ಅಲ್ಲಿ ಮಹಿಳೆಯರಿಗೆ ಅಲ್ಲಿ ತರಬೇತಿ ಕೊಡ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಫೀಸ್ ಥರ ಆಗಲಿ ಅನ್ನುವಂಥದ್ದು. ಸೊ ಇವೆಲ್ಲವೂ ಒಂದು ಪಜಲ್ ಥರ ಅಲ್ಲಿ ಅದು ಯಾವಾಗ ಏನು ಜೋಡಣೆ ಆಗುತ್ತೆ, ಅದರಿಂದ ಏನು ಬರುತ್ತೆ ಅನ್ನೋದು. ಇದು ಕಲೆಯ ಮೂಲಕ ನಾನು ಅಗ್ರಿಕಲ್ಚರ್ ಅಂದ್ರೆ ವಿ ಅಗ್ರಿ ಟು ಕಲ್ಚರ್ ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಕಲ್ಚರ್ ಅಲ್ಲಿ ಕೂಡ ಬರುತ್ತೆ. ಸೊ ಅಲ್ಲಿ ಒಂದು ಜಾಗರಣೆ, ಅಲ್ಲಿ ಅವೇರ್ನೆಸ್ ತರಲಿ, ಜೀವನ ಇನ್ನ ಚೆನ್ನಾಗಿ ಆಗಬಹುದು ಈ ಪಾರ್ಶ್ವ ನೋಡಿ ಅಂತ ತೋರಿಸುವಂಥದ್ದು ಒಂದು ಪ್ರಯತ್ನ ಅಷ್ಟೇ ನಡೀತಾ. ಈ ಕೆಲಸಕ್ಕೆ ನಿಮ್ ಜೊತೆ ಯಾರ್ಯಾರು ಕೈ ಜೋಡಿಸಿದ್ದಾರೆ? ಎಲ್ಲರೂ ಇದ್ದಾರೆ. ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು ಇದ್ದಾರೆ ಬೆಂಬಲಕ್ಕೆ. ನಮ್ಮ ಕಲಾ ಸಂಪದದ ನಮ್ಮ ಪೂರ್ತಿ ತಂಡ ಇದೆ. ಅಲ್ಲಿ ಹಳ್ಳಿನವರು ಇದ್ದೇ ಇದ್ದಾರೆ, ನಮಗೆ ಪಂಚಾಯತಿಂದ ಭಾಸ್ಕರಣ ಅಂತ ಇದ್ದಾರೆ. ಸೊ ಇವರೆಲ್ಲವೂ ಕೈ ಜೋಡಿಸಿ ಮುಂದೆ ಏನೇನು ಆಲೋಚನೆ ಮಾಡಬೇಕು, ಹೇಗೆ ಹೋಗಬೇಕು, ಏನು ಮಾಡಬೇಕು ಅಂತ ನಮ್ಮ ತಂದೆಯವರು ಇದಕ್ಕೆ ಅಧ್ಯಕ್ಷರೇ ಆಗಿ ಈ ಹಳ್ಳಿಗೆ ಹಿಂಗಿದ್ರೆ ಸರಿ, ಇದು ಮಾಡಿದ್ರೆ ಸರಿ ಅಂತ ಮುಂದೆ ಹೋಗ್ತಾ ಇರೋದು. ಸೊ ಈಗಾಗಲೇ ಕೆಲಸಗಳೆಲ್ಲ ಆರಂಭ ಆಗಿದೆ, ಹಾಗಾದ್ರೆ ಶುಭಾರಂಭ. ಎಲ್ಲ ಒಳ್ಳೆಯದಾಗ್ಲಿ. ಗ್ರಾಮದ ಅಭಿವೃದ್ಧಿಗೆ ತಾವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಆ ಹೆಜ್ಜೆ ಯಾವಾಗ್ಲೂ ಕೂಡ ನಿರಂತರವಾಗಿ ಸಾಕ್ತಾ ಇರಲಿ ಅನ್ನುವಂತಹ ಆಶಯ ನಮ್ಮದು. ಮತ್ತೆ ನಾವು ನಾಟ್ಯ ಕ್ಷೇತ್ರದತ್ತ ಬರೋದಾದ್ರೆ, ಈಗ ಜ್ಞಾನವಾಣಿ ಅನ್ನುವಂತಹ ಒಂದು ಬೋಧಪ್ರದ ಕಾರ್ಯಕ್ರಮವನ್ನ ತಾವು ಮಾಡ್ತಿದ್ದೀರಿ. ಮಕ್ಕಳ ಅಥವಾ ವಿದ್ಯಾರ್ಥಿಗಳ ವಿಕಾಸಕ್ಕೆ ಅನ್ವಯವಾಗಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಕೊಂಡಿದ್ದೀರಿ. ಏನು ಕಲಿಸ್ಕೊಡುತ್ತೆ, ಯಾವ ರೀತಿ ವಿಕಾಸ ಇದು? ನಾವು ನೃತ್ಯ ಕೇವಲ ಕೈಕಾಲ ಆಡಿಸಿ ಒಂದು ಪ್ರದರ್ಶನ ಅಂತ ಅಲ್ಲದೆ ಅದಕ್ಕೆ ಜ್ಞಾನ ಕೂಡ ಬೇಕು ಅನ್ನುವಂಥದ್ದು. ಅದು ನಾ ಹೇಳ್ದಂಗೆ ಸರ್ವತೋಮುಖ ಬೆಳವಣಿಗೆಗೆ ಅದೆಲ್ಲ ಬೇಕು, ಪರಿಪಾಕ ಆಗೋ ಹಾಗೆ. ಸೊ ನಮಗೆ ಜ್ಞಾನವಾಣಿ ಅಂದರೆ ಎಲ್ಲ ಕಡೆಯಿಂದ ಜ್ಞಾನ, ಅಧ್ಯಾತ್ಮ ಇರ್ಬೋದು, ಅದು ಬೇರೆ ಬಾನಿಯವರಿಂದ ಇರ್ಬೋದು, ಇಲ್ಲ ತಾಳವಾದ್ಯ ಇರ್ಬೋದು, ಇಲ್ಲ ಪಪೆಟ್ ಆ ಥರದ್ದು ತಂದಿದ್ದೀವಿ. ಸೊ ಕಾರ್ಯಾಗಾರ ಥರ ಇಲ್ಲ ಅವ್ರು ಬಂದು ಪ್ರದರ್ಶನ ಮಾಡುವಂಥದ್ದು. ಸೊ 2-3 ದಿನ ಅವ್ರು ಬಂದು ಹೇಳ್ಕೊಡ್ತಾರೆ, ಇಲ್ಲ ಅವ್ರ ವಿಚಾರವನ್ನು ತಿಳಿಸ್ತಾರೆ. ಸೊ ಇವೆಲ್ಲವೂ ನಮ್ಮ ಕಲಾ ಸಂಪದದ ಒಂದು ಹೀಗಿದ್ರೆ ಚೆನ್ನ, ಇವೆಲ್ಲವೂ ಮಕ್ಕಳಿಗೆ ಕೊಟ್ಟರೆ ಚೆನ್ನ. ಯಾಕಂದ್ರೆ ನಮಗೂ ಒಂದು ಜಿಗುಪ್ಸೆ ಇರತ್ತಲ್ವಾ, ಇದು ಸಾಲ್ತಾ ಇಲ್ಲ, ಇದೇನೋ ಬೇಕು, ಇನ್ನ ಇದು ಮಾಡಿದ್ರೆ ಸರಿ ಹೋಗ್ಬೋದೇನೋ ಅಂತೆಲ್ಲ. ಸೊ ಗೀತವಾದ್ಯ ನೃತ್ಯ ಅವೆಲ್ಲವೂ ಸೇರ್ಕೊಂಡ ಹಾಗೆ ಮಿಕ್ಕಿದ್ದು ಕಥಕಲಿ ಇರ್ಬೋದು, ಯಕ್ಷಗಾನ ಇರ್ಬೋದು. ಸೊ ಅದಲ್ಲಿ ಕೂಡ ನಾವೇನು ನೋಡಬೇಕು, ಆ ಸೂಕ್ಷ್ಮತೆ ಏನು ಹೇಳ್ತಾ ಇದ್ದಾರೆ, ಎಲ್ಲವನ್ನೂ ದರ್ಶನ ಅಲ್ವಾ. ನಾವು ಪ್ರದರ್ಶನ ಮಾಡ್ಬೇಕಾ, ಮೊದಲು ದರ್ಶನ ಬೇಕು ನಮಗೆ, ಆಮೇಲೆ ನಿದರ್ಶನ ಆಗತ್ತೆ. ಸೊ ಅವೆಲ್ಲವೂ ನಮಗೆ ಕೊಡ್ತಾ ಹೋಗುತ್ತೆ ಈ ಜ್ಞಾನವಾಣಿ ಇದರಲ್ಲಿ. ಅದಲ್ಲೇ ನಾವು ಬಾನಿ ಅಂಡ್ ಬಿಯಾಂಡ್ ಅಂತ ನಾ ಏನು ಹೇಳಿದೆ ಅದು ಒಂದು ಮಾಡಿದ್ದೇವೆ, ತಾಳವಾದ್ಯದ್ದು ಮಾಡಿದ್ದೇವೆ. ಸೊ ಈ ಥರ ನಿರಂತರವಾಗಿ ಒಂದು ಕೈಂಕರ್ಯ ನಡೀತಾ ಇರುತ್ತೆ. ಈ ಸಲ ನಮಗೆ ದೀಕ್ಷಿತಾರವ್ರದ್ದು 250 ವರ್ಷದ ಒಂದು
ಫೆಸ್ಟಿವಲ್ ಅಂತ ನಾವು ಮಾಡ್ತಾ ಇದ್ದೇವೆ. ಸೊ ಕಳೆದ ಬಾರಿ ನಾವು ಹಾಗೆ ಅಹಿಲ್ಯ ಅವ್ರದ್ದು 300 ವರ್ಷ ಆಯಿತು, ಅಹಿಲ್ಯ ಬಾಯಿ ಹೋಳ್ಕರ್ ಅಂತ. ಹಾಗೆ ನೋಡಿ ನಾವು ಶಾಸ್ತ್ರೀಯ ನೃತ್ಯ ಆದರೂ ಜಾನಪದ ನೃತ್ಯದಲ್ಲಿ ಅದೆಲ್ಲ ಕಟ್ಟಿಕೊಡ್ತಿದ್ದೀವಿ ನಾವು ಅವ್ರಿಗೆ. ಸೊ ಹಾಗಾಗಿ ಅದು ಎಲ್ಲ ಶೈಲಿಯನ್ನು ಎಲ್ಲ ನೃತ್ಯದನ್ನು ಅದೇ ಒಂದು ಸ್ಥಾನದಲ್ಲಿ ತಗೊಂಡು ಮುಂದೆ ಹೋಗ್ತಾ ಇರುವಂಥದ್ದು ಜ್ಞಾನವಾಣಿ ನಮಗೆ. ಅಂದ್ರೆ ಇದ್ರ ಜೊತೆಗೆ ವಿದ್ಯಾರ್ಥಿಗಳಿಗೂ ನೀವು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀರಿ. ಅದು ಮೂಲಕ ಕರೆಕ್ಟ್. ನಾವು ಶಂಕರಂ ಜಗದ್ಗುರು ಅಂತ ಒಂದು ನೃತ್ಯ ರೂಪಕ ಮಾಡಿದ್ವಿ. ಅದರಲ್ಲಿ ಶಂಕರಾಚಾರ್ಯರು ಏನೇನು ಬಿತ್ತಾರೆ, ಏನೇನು ಹೇಳಿದ್ದಾರೆ, ಏನೇನೋ ಉಪದೇಶ ಮಾಡಿದ್ದಾರೆ ಎಲ್ಲವೂ ಮಕ್ಕಳಿಗೆ ಇವತ್ತಿಗೂ ಪುನರಪಿ ಜನನಂ ಪುನರಪಿ ಮರಣಂ ಅದು ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ. ಕಸ್ಯತ್ವಂ ಕಹ ಕುತ ಆಯಾತ, ಎಲ್ಲಿಂದ ಬಂದಿದ್ಯಾ, ಎಲ್ಲಿಗೆ ಹೋಗ್ತೀಯಾ, ನೀನ್ ಯಾರು, ಕೋಹಂ ಅನ್ನೋ ಒಂದು ಆಳವಾದ ಪ್ರಫೌಂಡ್ ಕ್ವೆಶ್ಚನ್ಸ್ ಲೈಫಲ್ಲಿ ನಮ್ಗೆ ಏನು ಬೇಕೋ ಅವೆಲ್ಲವೂ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಯಾವ ಮಗುಗೆ ದಕ್ಕತ್ತೋ ಅದು ತಗೊಳೋತ್ತೆ. ಇನ್ನೇನು ಹೇಳಿದ್ರು ಶಂಕರಾಚಾರ್ಯರು, ಅವ್ರು ಹಿಂಗಿದ್ರ, ಅಲ್ಪಾಯುಷಲ್ಲಿ ಅಷ್ಟೊಂದು ಮಾಡಿದ್ರ 32 years ಅಲ್ಲಿ ಅಂತೆಲ್ಲ ಆ ಕ್ವೆಶ್ಚನ್ಸ್ ಕುತೂಹಲ ಬರುತ್ತೆ. ಸೊ ಈ ನೃತ್ಯದ ಮೂಲಕ ಮಕ್ಕಳಿಗೆ ಸಂಸ್ಕಾರ ರೂಪದಲ್ಲಿ ಬೆಳವಣಿಗೆ ಆಗಬೇಕು ಅಂದ್ರೆ ಹಿಂಗಾಗ್ತಾ ಇರುತ್ತೆ. ಅದು ನಾವು ಕೂತ್ಕೊಂಡು ಪಾಠ ಮಾಡಿದ್ರೆ ಇದಲ್ಲಂತೂ ಯಾರು ಕೇಳಲ್ಲ ಜಗತ್ತಲ್ಲಿ. ಸೊ ನಾವು ಪಾಠ ಮಾಡಿದ್ರೆ ಅವರು ತಗೊಳ್ಳೋ ಹಂಗಿರಬೇಕು. ನಾವು ಹೇಳ್ಕೊಡ್ಬೋದು, ಮಕ್ಕಳು ತಗೊಳ್ಳೋದು ಅವ್ರಿಗೆ ಕಲಿಕೆ ಆಗತ್ತೆ. ಸೊ ಕಲಿಕೆ ರೂಪದಲ್ಲಿ ನಾವ್ ಏನೇನ್ ಕೊಡ್ಬೋದು ಅನ್ನೋದು ಒಂದು ಒಳ ಎಚ್ಚರ. ಹಾಗಾಗಿ ಜ್ಞಾನವಾಣಿ ಆಗ್ಲಿ ಮಿಕ್ಕಿದ್ದ ಕಾರ್ಯಕ್ರಮಗಳಾಗ್ಲಿ. ಈಗ ಲಯಲಾಸ್ಯ ಲಹರಿ ಕಲಾ ಸಂಪದದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಒಂದು ಪ್ರಮುಖ ಉತ್ಸವ, ಇದ್ರ ಬಗ್ಗೆ ತಾವು ತಿಳಿಸಿ. ಪ್ರದರ್ಶನ ಇದೆಲ್ಲ ನಾವು ಮಾಡ್ತಿರೋ ಎಲ್ಲ ಕಲೆಗಳು ಒಂದು ಪ್ರದರ್ಶನಕ್ಕೆ ಅಂತ ಇರುವಂಥದ್ದು ಪ್ರಮುಖವಾಗಿ. ಹಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾನು ವಿದೇಶ ಹೋಗಿ ಬಂದಾಗ ನಾವು ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಅವರು ಕೂಡ ಇಲ್ಲಿ ಬರ್ತಾರೆ. ಸೊ ಅವರಿಗೆ ಒಂದು ವೇದಿಕೆ ಕಲ್ಪಿಸ್ಕೊಡೋ ಹಾಗೆ, ಅವರಿಗೆ ಒಂದು ಇಲ್ಲಿ ವಾತಾವರಣ ಹೇಗೆ ಅಂತ ಹೇಳ್ಕೊಡೋ ತೋರಿಸೋ ಅಂಥದ್ದು. ಸೊ ಲಯಲಾಸ್ಯ ಲಹರಿ ಆಲ್ಮೋಸ್ಟ್ ಒಂದು 10 ವರ್ಷ ನಾವು ನಿರಂತರವಾಗಿ ನಡೆಸ್ಕೊಂಡು ಬಂದಿರುವಂಥದ್ದು. ಅದು ಕೂಡ ನಾವು ಕೇವಲ ಒಂದು ಫೆಸ್ಟಿವಲ್ ಅಂತ ಶುರು ಮಾಡಿದ್ದು ವಿಚಾರ ವಿನಿಮಯ ಆಗಲಿ ಅನ್ನುವಂಥದ್ದು. ಕಲಾಧ್ಯಾತ್ಮ ಅಂತ ಬರುತ್ತೆ ಒಂದು, ಸೊ ವರ್ಣ ಅಂತ ಇನ್ನೊಂದು ಬರುತ್ತೆ. ಕಲೆ ಮತ್ತು ಆಧ್ಯಾತ್ಮ ಎಲ್ಲಿ ನೋಡ್ತೀವಿ ಅನ್ನೋದು ನಾವು ಬೆಳಗಿಂದ ಒಂದು ವಿದುಷಿಯವ್ರ ಕೈಲಿ ಮತ್ತು ವಿದ್ವಾಂಸ ಕೈಲಿ ಎಲ್ಲ ಮಾತಾಡಿಸ್ತೀವಿ. ಕಲೆ ಮತ್ತು ಆಧ್ಯಾತ್ಮ ನಾವೆಲ್ಲಿ ಶಿಲ್ಪಕಲೆಯಲ್ಲಿ ಎಲ್ಲಿ ನೋಡ್ತೀವಿ, ನಾವು ನೃತ್ಯದಲ್ಲಿ ಎಲ್ಲಿ ನೋಡ್ತೀವಿ, ಸಂಗೀತದಲ್ಲಿ ಎಲ್ಲಿ ನೋಡ್ತೀವಿ ಅಂತ ನೋಡುವಂಥದ್ದು. ಅದಾದ ನಂತರ ನಾವು ಪ್ರದರ್ಶನದಲ್ಲಿ ಎಲ್ಲಿ ನೋಡ್ತೀವಿ ಅನ್ನೋದು. ಸೊ ಕಲೆ ಮತ್ತು ಆಧ್ಯಾತ್ಮ, ಕಲಾಧ್ಯಾತ್ಮ ಅಂತ ಬಂತು. ವರ್ಣ ಅನ್ನೋದು ಇನ್ನೊಂದು ಮಾಡಿದ್ವಿ ನಾವು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ ನಾವು ವರ್ಣ ಅಂತ ನೋಡಿದ್ರೆ ನಾವು 4 ವರ್ಣಗಳು ಬಂದೇ ಬರುವಂಥದ್ದು. ಸೊ ಅದ ನಂತರ ನಮಗೆ ನೃತ್ಯದಲ್ಲಿ ವರ್ಣ ಅನ್ನೋದು ಒಂದು ಪ್ರತ್ಯೇಕವಾಗಿ ಆಗತ್ತೆ. ಅದು ವರ್ಣಮಾಲೆಯಲ್ಲಿ ನಾವು ವರ್ಣ ಅಂತ ನೋಡ್ತೀವಿ. ಹಾಗೆ ಸಂಗೀತದಲ್ಲಿ ವರ್ಣ ಆರಂಭಿಕದಲ್ಲೇ ಮಾಡ್ತಾರೆ. ಸೊ ಇವೆಲ್ಲವೂ ಭಿನ್ನ ಆಗಿ ಆದ್ರೂ ಒಂದೇ ಸೇರ್ಕೊಳತ್ತೆ ವರ್ಣ ಅನ್ನೋ ಒಂದು ಪದದಲ್ಲಿ. ಸೊ ಅದು ವ್ಯಾಖ್ಯಾನ ಮಾಡಿ ಅದನ್ನ ನಂತರ ಒಂದು ಪ್ರದರ್ಶನ ರೂಪದಲ್ಲಿ ನೋಡುವಂಥದ್ದು. ಸೊ ಲಯಲಾಸ್ಯ ಲಹರಿ ಹಂಗೆ ನಡ್ಕೊಂತ ಬರ್ತಾ ಇರುವಂತದ್ದು ಒಂದು ವಿಚಾರ ವಿನಿಮಯ ಹಾಗೂ ಪ್ರದರ್ಶನ ಓರಿಯೆಂಟೆಡ್ ಪ್ರಮುಖ ಕಾರ್ಯಕ್ರಮ, ಪ್ರಮುಖ ಉತ್ಸವವಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದೀರಿ. ಇನ್ನು ಈ ಒಂದು ನಾಟ್ಯ ಪ್ರದರ್ಶನಕ್ಕೆ ರಂಗಸಜ್ಜಿಕೆ ಆಗಿರ್ಬೋದು, ಬೆಳಕು ಆಗಿರ್ಬೋದು, ಧ್ವನಿ ಆಗಿರ್ಬೋದು, ಎಷ್ಟು ಪ್ರಮುಖವಾಗುತ್ತೆ, ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ? ಇಲ್ಲಿ ಒಂದು ನನ್ನ ಪ್ರಕಾರ ಒಂದು ಔಚಿತ್ಯ ಅನ್ನೋ ಒಂದು ಪದ, ಯಾವುದು ಯಾವಾಗ ಎಷ್ಟು ಏನು ಹೇಗೆ ಅಂತ. ನಮಗೆ ಯಾವುದೇ ರಸ ಆಗಲಿ, ಪ್ರಮುಖವಾಗಿ ನಮಗೆ ಜೀವನದಲ್ಲಿ ರಸೋ ವೈ ಸಹ, ಬ್ರಹ್ಮದ ಸಹೋದರ, ಬ್ರಹ್ಮಾನಂದದ ಸಹೋದರ ಅಂತ ಹೇಳ್ತಾರೆ. ಪ್ರಮುಖವಾಗಿ ನಮಗೆ ರಸನೇ ಬೇಕು ಎಲ್ಲಿ ಹೋದ್ರು. ಅದು ನಾನು ಯಾಕೆ ಪದೇ ಪದೇ ವಾಪಸ್ ಅಡಿಗೆಗೆ ಬರ್ತೀನಿ ಅಂದ್ರೆ ಅದು ನಮ್ಗೆ ಹತ್ರ, ಪ್ರತಿದಿನ ನಮ್ಗೆ ಆಹಾರ ಆಗಬೇಕು. ಆದ್ರೆ ಆ ದಿನ ಆ ಅಡಿಗೆ ಚೆನ್ನಾಗಿತ್ತು ಅಂದ್ರೆ ಅನ್ನೋವಂಥದ್ದು ಅಲ್ವಾ. ಅದಕ್ಕೆ ಎಷ್ಟು ನಾವ್ ಏನ್ ಹಾಕಿದ್ವಿ ಅನ್ನೋ ಒಂದು ಆಲೋಚನೆಗಿಂತ ಮುಂಚೆ ವಾಹ್ ಅಂತೀವಿ. ಸೊ ಏನೇನು ಬೇಕು, ಎಷ್ಟೆಷ್ಟು ಬೇಕು ಅನ್ನೋದು ಆ ವಾಹ್ಗೆ ಬರುವಂಥದ್ದು ಅಷ್ಟೇ. ಸೊ ಅದು ಯಾರು ಡಿಸೈಡ್ ಮಾಡ್ತಾರೆ, ಅದು ಪ್ರತ್ಯೇಕವಾಗಿ ಒಂದು ಕಲಾವಿದರು ಡಿಸೈಡ್ ಮಾಡಬೇಕು. ಹೌದು, ವೀಕ್ಷಕರು ಇನ್ನೊಂದು. ಈಗ ನಂಗೆ ಎಲ್ಲಿಂದನಾದ್ರು ಬೆಳಕು ಬಿದ್ದು ಆ ಬೆಳಕು ಬೀಳ್ತಾ ಇದೆ ಅಂತ ಕಾಣಿಸಿದ್ರೆ, ಗೊತ್ತಾದ್ರೆ ನಾವಲ್ಲಿ ಸೋತ್ವಿ. ಆ ಪಾತ್ರ ಆಗ್ಲಿ, ಯಾರು ಅದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅವರು ಗೌಣ ಆಗ್ತಾರೆ. ನಮ್ಗೆ ಹಿಂದೆ ಒಂದು ದೊಡ್ಡ ನಟರಾಜ ಬರೋದಾಗ್ಲಿ, ಒಂದು ದೊಡ್ಡ ಇದು ಬಂದ್ರೆ ನಾನು ಗೌಣ ಆದೆ, ಅದು ದೊಡ್ಡದಾಯ್ತು. ಸೊ ನಾವ್ ಏನನ್ನ ದಾಟಿಸ್ತಾ ಇದೀವಿ, ಏನು ಪ್ರಮುಖ, ಏನು ಮುಖ್ಯ ಅಂತ ನಮ್ಗೆ ದೃಢವಾಗಿ ಗೊತ್ತಿರಬೇಕು. ಸೊ ಅದು ಗೊತ್ತಾದಾಗ ನಮಗೆ ಹೌದು ಇನ್ನೆಲ್ಲವೂ ಗೌಣ ಆಗತ್ತೆ, ಯಾವ್ದು ಎಷ್ಟು ಬರಬೇಕು ಏನು ಅಂತ. ಸೊ ಅವೆಲ್ಲವೂ ಪರಿಪಾಕ ಆದಾಗ ನಮಗೆ ಔಚಿತ್ಯದಲ್ಲಿ ಅವೆಲ್ಲವನ್ನು ನೋಡಿದಾಗ ನಮಗೆ ಅದು ರಸೋವೈ ಸಹ, ಅದು ರಸ ದಾಟಿಸ್ತಾ ಹೋಗುತ್ತೆ. ಈಗಂತೂ ಎಷ್ಟೊಂದ್ ಕಡೆ ಅನಾವಶ್ಯಕವೇ ಅನಿವಾರ್ಯ ಅಂತ ನೋಡುವಂಥದ್ದು ನಾವು ನೋಡ್ತೀವಿ. ಸೊ ಅದು ಅವರಿಗೆ ಬೇಕು ಅಂತ ಅನ್ಸುತ್ತೆ. ಬಟ್ ನಮಗೆ ಶಾಸ್ತ್ರೀಯವಾಗಿ ಬಂದಾಗ ಎಲ್ಲವೂ ಒಂದು ಪೂರ್ವಕವಾಗಿ
ನಾನು MA ನಲ್ಲಿ ನನ್ನ ಥೀಸಿಸ್ ಇಸ್ ಆನ್ ಡೆಸರ್ಟೇಷನ್ ಕೊಡ್ತೀವಿ ನಾವೊಂದು, ದಟ್ ಇಸ್ ಆನ್ ಲೈಟಿಂಗ್. ಸೊ ನಾನು ಲೈಟಿಂಗ್ ನಮ್ಮ ಶಾಸ್ತ್ರದಿಂದ ಬರ್ತೀವಿ, ನಾಟ್ಯಶಾಸ್ತ್ರದಿಂದ ಬರ್ತೀವಿ ನಾವು. ಸೊ ಅಲ್ಲಿ ನೋಡಿದಾಗ ವಿನ್ಯಾಸ ಏನು, ಬೆಳಕು ಏನು, ನಮಗೆ ಎಷ್ಟು ಬೇಕೋ ಅಷ್ಟು, ಆ ಪಾತ್ರ ಕಾಣಿಸ್ಬೇಕು ಅಷ್ಟು. ಈಗ ನಮಗೆ ಲೈಟಿಂಗ್ ಬಂದಿದೆ, ಸೊ ಆ ಪಾತ್ರ ಪ್ರತ್ಯೇಕವಾಗಿ ಎಲ್ಲರೂ ಹೋದಾಗ, ಇಲ್ಲ ಇನ್ಯಾರು ಬೇಡ ಅಂತಾಗ, ಇಲ್ಲ ಒಂದು ದಿನ ಆಯ್ತು ಅಂತ ಹೇಳ್ಬೇಕಾದ್ರೆ ಆಫ್ ಮಾಡಿ ಆನ್ ಮಾಡುವಂಥದ್ದು. ಬಟ್ ಹಾಗಂತ ನಮಗೆ ಅಷ್ಟೊಂದು ಲೈಟ್ಸ್ ಬಂದಾಗ ಶಾಸ್ತ್ರೀಯ ನೃತ್ಯ ಆಗ್ಲಿ ನಮಗೆ ಇದಾಗ್ಲಿ ನಾವೇನ್ ದಾಟಿಸ್ತಾ ಇದ್ದೀವಿ ಅದು ಕಡಿಮೆ ಆಗಬಹುದು ಅಂತ ನನಗೆ ನನ್ನ ವೈಯಕ್ತಿಕ ವಿಚಾರ. ಸೊ ನಾವು ನಮ್ಮ ಕಲಾ ಸಂಪದದಲ್ಲಿ ಯಾವುದೇ ಆಗ್ಲಿ ನಾನು ಸೌಂಡ್ ಅಂಡ್ ಲೈಟ್ ಶೋ ಮಾಡಲ್ಲಪ್ಪ, ನಮಗೆ ಎಷ್ಟು ಬೇಕೋ ಅಷ್ಟೇ ಅನ್ನೋವಂಥದ್ದು. ಸೊ ಇಲ್ಯುಮಿನೇಷನ್, ಲೈಟಿಂಗ್ ಏನು ಮಾಡಬೇಕು, ಇಟ್ ಶುಡ್ ಇಲ್ಯುಮಿನೇಟ್ ಸಂಬಡಿ. ಅಂದ್ರೆ ನೀವು ಹೇಳೋ ಪ್ರಕಾರ ಕಲಾವಿದರ ಪ್ರಾವೀಣ್ಯತೆ ಅಲ್ಲಿ ಗೊತ್ತಾಗಬೇಕು ಅಂತ ಹೇಳ್ತಾರೆ. ನಾವು ದಾಟಿಸ್ತಾ ಇರೋದು ಅದೇ ಕೂಡ ಅಲ್ಲ. 10 ವರ್ಷ 15 ವರ್ಷ ಮಗು ಇಲ್ಲ ರಂಗ ಪ್ರವೇಶದಲ್ಲಾಗ್ಲಿ, ಇಲ್ಲ ಯಾವುದೇ ಒಂದು ಪ್ರೌಢ ಒಂದು ಪ್ರದರ್ಶನಲ್ಲಾಗ್ಲಿ, ನಾವು ಅವ್ರು ಏನ್ ಮಾಡಿದ್ದಾರೆ, ನಾನು ಕೃಷ್ಣನ್ ಕಾಣಿಸ್ತಾ ಇದ್ದೀನಿ ಅಂದ್ರೆ ಆ ಕೃಷ್ಣನ್ನೇ ತಂದಿಟ್ಬಿಟ್ರೆ ಹೊಟ್ಟೋಯ್ತು ಅದು. ಏನು ಇಲ್ಲದೆ ನಾನು ಬೃಂದಾವನನ ಕಟ್ಕೊಡ್ತೀನಿ ಅಲ್ವಾ, ನಾನು ಹಿಂಗ್ ನಿಂತ್ರೆ ಅದು ಅಂತ. ಆ ಕಟ್ಕೊಡೋಕೆಲ್ಲ ಇದು ಪೂರಕ ಆಗಬೇಕೆ ಹೊತ್ತು ಇದು ಅದಕ್ಕೆ ಬಾಧ ಆಗಬಾರ್ದು. ಹೌದು ಹೌದು. ನಾವು ಅಲ್ಲೇ ಒಂದು ಬೃಂದಾವನ ಕಟ್ತೀವಿ, ಅಲ್ಲೇ ಒಂದು ಏನೋ ಮಿಥಿಲೆ ಬಂದ್ಬಿಡುತ್ತೆ, ಅಲ್ಲೇ ಒಂದು ಎಲ್ಲವನ್ನೂ ನಮ್ಗೆ ಅಂದ್ರೆ ಈ ನವರಸಗಳ ಅಭಿನಯದಲ್ಲಿ ಅಷ್ಟನ್ನು ವ್ಯಕ್ತಪಡಿಸಬೇಕು ಅಂತ ತಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ. ಅಭಿನಯ, ಯಾವುದು ನಮಗೆ ಹತ್ರ ತಗೊಂಡು ಹೋಗುತ್ತೋ, ನಯ ಅಂದ್ರೆ ದಾರಿ. ಆ ದಾರಿಯ ಮೂಲಕ ನಾನು ನನ್ನ ಪ್ರೇಕ್ಷಕರನ್ನ ಏನನ್ನ ದಾಟಿಸ್ತಾ ಇದ್ದೀನಿ, ನಾವು ಆ ರಸವನ್ನು ಆಸ್ವಾದಿಸಕ್ಕೆ ನಾವು ದಾಟಿಸ್ತಾ ಇರುವಂತದ್ದು ನಮ್ಮ ಪ್ರಯತ್ನ. ಸೊ ನಾನು ಇಲ್ಲಿ ನಿಂತು ಒಂದು ಕೃಷ್ಣವನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ, ಕೃಷ್ಣನಿ ಬೇಗನೆ ಬಾರೋ ಮಾಡಿದಾಗ್ಲೂ ಕೂಡ ನಾನು ಅಲ್ಲಿ ಕೃಷ್ಣ ಇರಲ್ಲ, ಆದ್ರೆ ನನಗೆ ಕಾಣಿಸುತ್ತೆ, ನೀವು ಕಾಣಿಸ್ಕೊಂಡಿರ್ತೀರ ಆ ಕೃಷ್ಣ ಹಂಗಿದ್ದ ಅಂತ. ಒಂದು ಪ್ರದರ್ಶನಲ್ಲಂತೂ ಒಂದು ಅಜ್ಜಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಅಮ್ಮ ನಂಗೆ ಇವತ್ತು ಮೋಕ್ಷ ಸಿಕ್ಲಿ, ನಾನು ಕೃಷ್ಣ ನೋಡಿದ್ದಾಯ್ತು ನಿನ್ನ ಮೂಲಕ ಅಂತ ಹೇಳಿದ್ದು ಉಂಟು. ಸೊ ಹಂಗೆ ಕಟ್ಕೊಟ್ರೆ ಅದು ಜಯ ನಮಗೆ. ನೋಡಿ, ಇದೆಲ್ಲ ಒಂದು ಸಾರ್ಥಕ ಭಾವವನ್ನ ತಂದುಕೊಟ್ಟು ಇವತ್ತು ದೂರದರ್ಶನದ ಎ ಗ್ರೇಡ್ ಕಲಾವಿದೆಯಾಗಿ ತಾವು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಸೀನರಾಗಿದ್ದೀರಿ. ಹೇಗೆ ಅನಿಸ್ತಾ ಇದೆ ತಮಗೆ? ಬಹಳ ಸಂತೋಷ. ನಮಗೆ ಚಿಕ್ಕಂದಿಂದ ಬರೀ ಒಂದೇ ಚಾನೆಲ್ ಅಲ್ಲ ಇದ್ದಿದ್ದು ಅವಾಗಂತೂ. ದೂರದರ್ಶನ ಅಂದ್ರೆ ಹಿಂಗೆ ನೋಡ್ತಾ ಇರೋದು ಅದು ಮೇರು ಸ್ಥಾನ ಎಂದಿಗೂ. ಆ ಆತ್ಮೀಯತೆ, ಆ ಗೌರವ. ಈಗಂತೂ ಹಲವಾರು ಚಾನೆಲ್ಸ್ ಇದೆ, ಹಲವಾರು ವೇದಿಕೆ ಇದೆ, ಹಲವಾರು ಏನೋ ಮಾಧ್ಯಮಗಳಿದೆ. ಬಟ್ ಆದರೂ ದೂರದರ್ಶನ ಒಂದು ಮೇರು ಸ್ಥಾನ, ಒಂದು ಗೌರವ, ಒಂದು ಆತ್ಮೀಯತೆ ಇಂದಿಗೂ ಅದು ಪಡ್ಕೊಂಡು ಬಂದಿದೆ, ಇಂದಿಗೂ ಅದು ಇದೆ ಅಂತ ನಾನು ಭಾವಿಸ್ತೀನಿ. ನನಗೆ ಬಹಳ ಸಂತೋಷ. ಆ ಗೌರವಕ್ಕೆ, ಆಹ್ವಾನಕ್ಕೆ ಮತ್ತೊಮ್ಮೆ ಧನ್ಯವಾದ. ನಿಮ್ಮ ಕ್ಷೇತ್ರದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸಂದಂತಹ ಪ್ರಶಸ್ತಿಗಳ ಬಗ್ಗೆ ತಿಳಿಸೋದಾದ್ರೆ? ಪ್ರಶಸ್ತಿ ಮನ್ನಣೆ ಬರ್ತಾನೆ ಇರುತ್ತೆ. ಅದು ಹಂತ ಹಂತದಲ್ಲಿ ಯಾರ್ಯಾರು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೋ ಅವ್ರು ಕೊಡೋವಂಥದ್ದು. ಇದು ಲಾಸ್ಯ ತಾಂಡವ ಶಿವಕಲಾ ಶಿರೋಮಣಿ ಅಂತ ನಮ್ಮ ಗುರುಗಳು ಕೊಟ್ಟಿರುವಂಥದ್ದು. ಹಾಗೆ ಸುರ್ನೂಪುರಲ್ಲಿ ಇದು ನಮ್ಮ ಡೆಲ್ಲಿನಲ್ಲಿ ಕೊಟ್ಟಿರೋಂಥದ್ದು. ಇದು ನಮಗೆ ಜೈ ಜಯಶಂಕರ ಅಂತ ಮಾಡಿದ್ದು, ಆದಿಶಂಕರಾಚಾರ್ಯ ಮೇಲೆ ಮಾಡಿದ್ದು, ಅಲ್ಲಿ ಮನ್ನಣೆ ಬರುತ್ತೆ. ಇದು ನಮ್ಮ ಜೈಂದ್ರಪುರಿ ಮಹಾಸ್ವಾಮೀಜಿಗಳು ಕೊಟ್ಟಿರುವಂಥದ್ದು ಲಾಸ್ಯ ತಾಂಡವ ಶಿವಕಲಾ ಶಿರೋಮಣಿ. ಚಿಂತಾ ಓ ಚೇತನನಲ್ಲಿ ನೃತ್ಯಶ್ರೀ ಅಂತ ಒಂದು ಬಿರುದು ಕೊಡ್ತಾರೆ, ನ್ಯಾಷನಲ್ ಅವಾರ್ಡ್ ಆಗತ್ತೆ ಅದು. ಸೊ ಹಾಗೆ ನಮ್ಮದೇ ಆದ ರಾಜರಾಜೇಶ್ವರಿ ನಗರ ಬಡಾವಣೆಯಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಕೊಡ್ತಾರೆ. ಅಲ್ಲಿ SGS ಕಡೆಯಿಂದ ಅವರು ನಮಗೆ ಮನ್ನಣೆ ಕೊಡ್ತಾರೆ, ತೇವಂದ ನಮಗೆ ಅಂತ. ಅವರು ಅದೇನ ಹೇಳ್ದಂಗೆ ಕಡಗ ಹಾಕುವಂಥದ್ದು. ಇದು ಚೈನಾನಲ್ಲಿ ನೃತ್ಯಶ್ರೀ ಅಂತ ನಮಗೆ ಬಿರುದು ಬರುತ್ತೆ. ಅಲ್ಲಿ ಸಾಧನಾ ಸಂಗಮ ಅಂತ ಒಂದು ಅಂತಾರಾಷ್ಟ್ರೀಯ ಫೆಸ್ಟಿವಲ್ ನಡೆಯುತ್ತೆ ಅಲ್ಲಿ. ಸೊ ಅದಲ್ಲಿ ಬಿರುದು ಕೊಟ್ಟಿದ್ದು ನೃತ್ಯಶ್ರೀ. ಇಷ್ಟೆಲ್ಲ ಪ್ರಶಸ್ತಿಗಳು ಪಡೆದಂತಹ ತಾವು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಿ. ಕಲಾ ಸಂಪದದ ಮುಂದಿನ ಯೋಜನೆಗಳನ್ನ ಏನೆಲ್ಲ ಮಾಡ್ಕೊಂಡಿದ್ದೀರಿ, ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿದೆ? ಹಾಗಾದ್ರೆ ಯೋಜನೆ ಆಯೋಜನೆಗಳು ನಿರಂತರ ನಡೀತಾನೆ ಇರುತ್ತೆ. ನಾ ಹೇಳ್ದಂಗೆ ಹಾದಿ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಏನ್ ಮಾಡತ್ತೆ, ಅದು ನಾವು ತಗೊಳ್ತಾ ಬರ್ತೀವಿ. ಒಂದು ಒಳ್ಳೆ ಎಚ್ಚರ, ಈ ಕಾಲಘಟ್ಟದಲ್ಲಿ ಇದು ದಾಟಿಸಿದ್ರೆ ಮಕ್ಕಳಿಗೆ ಇದು ಅಂತ. ಕಳೆದ ವರ್ಷ ನಾವು ಅಹಿಲ್ಯಾನ ತಗೊಂಡು ಮಾಡಿದ್ವಿ, 300 ವರ್ಷ ಆಗಿತ್ತು. ಈ ವರ್ಷ ದೀಕ್ಷಿತಾರ್ 250 ವರ್ಷ ನಡೀತಾ ಇದೆ. ಸೊ ಅದು ಬಗ್ಗೆ ಆಯೋಜನೆ. ಅದಲ್ಲದೆ ಪ್ರವಾಸ, ಮಕ್ಕಳನ್ನ ಬೇರೆ ಬೇರೆ ಕಡೆ ಪ್ರವಾಸ ಕರ್ಕೊಂಡು ಹೋಗ್ತೀವಿ ನಾವು. ಪ್ರದರ್ಶನ ಕೇವಲ ಒಂದು ವೇದಿಕೆ ಅಲ್ಲ, ಮೊಟ್ಟ ಮೊದಲು ನಮಗೆ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಿದ್ದು ನೃತ್ಯಾರ್ಪಣೆ ಅಲ್ಲಿ ಆಗಬೇಕು ಅಂತ. ಕಳೆದ ಬಾರಿ ಅಯೋಧ್ಯ ಮತ್ತೆ ಕಾಶಿಗೆ ಕರ್ಕೊಂಡೋಗಿ ಅಲ್ಲಿ ವೇದಿಕೆ ಅವ್ರಿಗೆ ಕೊಟ್ಟಿದ್ದು. ಈ ಬಾರಿ ನಾವು ತಿರುವಾರೂರ್ ಮತ್ತೆ ಚಿದಂಬರಂಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದೀವಿ. ಸೊ ಹಾಗೆ ಘಟ್ಟಘಟ್ಟದಲ್ಲಿ
ಒಂದೊಂದು ದೊಡ್ಡ ಮಟ್ಟದಾಗಿ ಅಂದರೆ ಒಂದು ವಿಷನ್ ಅಂತ ಏನು ಹೇಳ್ತೀವಿ, ಹೌದು, ನಿರಂತರವಾಗಿ ಹೇಗೆ ನಮ್ಮ ಕಲಾಕ್ಷೇತ್ರ 60 ವರ್ಷ ನಂತರ ಕೂಡ ನಾವು ಅವ್ರದ್ದೇ ಬಾಣಿ, ಅವ್ರದ್ದೇ ಒಂದು ಆಲೋಚನೆ, ಅವ್ರದ್ದೇ ಒಂದು ಫಿಲಾಸಫಿ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ, ಹಾಗೆ ಕಲಾ ಸಂಪದವು ತನ್ನದೇ ಒಂದು ಛಾಪು ಮೂಡಿಸ್ಲಿ, ಮುಂದಿನ ಪೀಳಿ ಹಾಗೆ ತಿರುಗಿ ನೋಡಲಿ, ಇಲ್ಲಿಂದ ನಾವು ಕಲ್ತಿದ್ದೀವಿ, ಇಲ್ಲಿಂದ ನಮಗೆ ಒಂದು ಬೆಳವಣಿಗೆ ಆಯಿತು ಅನ್ನೋದು ಒಂದು ನಿರಂತರ ಒಂದು ಆ ದೃಷ್ಟಿಕೋನದಲ್ಲಿ ಹೋಗ್ತಾ ಇರುತ್ತೆ. ಯಾವುದೇ ಕ್ಷೇತ್ರವಾಗಲಿ ಎಲ್ಲರನ್ನ ಕೈ ಬೀಸಿ ಕರೆಯುತ್ತೆ. ಇವತ್ತು ಭರತನಾಟ್ಯ ಕ್ಷೇತ್ರಕ್ಕೆ ಬರುವಂತಹ ಯುವ ಕಲಾವಿದರಿಗೆ ಅಥವಾ ಯುವ ನಾಟ್ಯ ಕಲಿಯುವಂತಹ ಎಲ್ಲ ಕಲಾವಿದರಿಗೆ ತಮ್ಮ ಒಂದು ಕಿವಿ ಮಾತು, ಯಾಕೆಂತಂದ್ರೆ ಕ್ಷೇತ್ರ ಬೆಳಿತಾನೆ ಇರಬೇಕು ಅಂತ ಹೇಳಿ ಹಲವಾರು ಜನ ಹೇಳ್ತಾನೆ ಇರ್ತಾರೆ. ಅಲ್ಲದೆ ಕ್ಷೇತ್ರಕ್ಕೆ ಬರುವಂತಹ ಕಲಾವಿದರು ಕೂಡ ತಾವು ಒಬ್ಬ ಪಕ್ವ ಕಲಾವಿದೆಯಾಗಿ ವೇದಿಕೆಯಲ್ಲಿ ಇರಬೇಕು ಅನ್ನುವಂತಹ ಇರಾದೆಯನ್ನು ಇರಿಸ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಕಿವಿ ಮಾತು ಏನು ಅವರಿಗೆ? ಸಮಯ ಕೊಟ್ಟರೆ ಸಾಧನೆ. ನೀವೇನೇ ಸಾಧನೆ ಮಾಡಬೇಕು ಅದಕ್ಕೆ ಅಷ್ಟು ಸಮಯ ಕೊಡಬೇಕು. ಈಗಂತೂ ಎಲ್ಲ ಆಪ್ ಲೋಕ, ಅಷ್ಟು ಫಾಸ್ಟ್ ಆಗಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ದೃಢವಾಗಿ ನಿಂತು ನಾವೇನಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಅಷ್ಟು ಸಮಯ ಕೊಡಬೇಕಾಗತ್ತೆ. ನೀವು ಕೊಟ್ಟಷ್ಟು, ನೀವು ಯಾವುದೇ ಬೆಳವಣಿಗೆಗೆ ನೀವು ಎಷ್ಟು ಸಮಯ, ಈಗ ಒಂದು ಗಿಡ ಬೆಳೆಸ್ತೀವಿ ಅಂದ್ರೂ ಅದಕ್ಕೆ ಎಲ್ಲವೂ ಕೊಡ್ತಾ ಹೋಗ್ಬೇಕಲ್ವಾ, ಅದಕ್ಕೆ ನೋಡ್ಕೋಬೇಕು, ಅದಕ್ಕೆ ಏನು ಬೇಕು, ಅದಕ್ಕೆ ಸಮಯ ಸೂಚನವಾಗಿ ಎಲ್ಲ ಕೊಡ್ತಾ ಹೋಗ್ತೀವಿ. ಸೊ ಹಾಗೆ ನಮ್ಮ ಬೆಳವಣಿಗೆಗೆ ಸಮಯಕ್ಕೆ ನಮಗೇನು ಬೇಕು ಅಂತ ನಮ್ಮ ಆಲೋಚನೆಯಲ್ಲಾಗಲಿ ಹಾಗೆ ಸಮಯದಲ್ಲಾಗಲಿ ಫಸ್ಟು ಯೋಚನೆ ಮಾಡಿ ಬನ್ನಿ. ಅಂದರೆ ಅಂತೀನಿ, ಡಿಸಿಪ್ಲಿನ್, ಡೆಡಿಕೇಶನ್, ಡಿವೋಷನ್ ಆ್ಯಂಡ್ ಡಿಟರ್ಮಿನೇಷನ್ ಇಷ್ಟಿಟ್ಕೊಂಡು ಬನ್ನಿ ಡಾನ್ಸರ್ ಆಗ್ತೀರಾ ಅಂತ. ಸೊ ಬನ್ನಿ, ಮೊದಲು ಮಾಡಿ, ಶುರು ಮಾಡಿ. ನಮ್ಮ ಮೋದಿ ಅವ್ರು ಹೇಳ್ದಂಗೆ ಕರ್ತೆ ಜಾವೋ ಬಹುತ್ ಕುದ್ ಬನ್ ಜಾಯೇಗಾ ಅಂತ. ಫಸ್ಟ್ ಮಾಡಿ, ಆಮೇಲೆ ಏನಾರು ಆಗ್ಬೋದು, ಏನಾಗ್ಬೋದು ನೀವು ಕೂಡ ನೋಡ್ತಾ ಬರ್ತೀರ. ಅಂದ್ರೆ ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ಕಲೆಗೆ ಇಳಿತಾರೆ ಜನ. ಈಗ ನಾನೊಂದು ಹಾಡು ಕಲಿತೀನಿ ಅಥವಾ ಒಂದು ಡಾನ್ಸ್ ಕಲಿತೀನಿ ಅಂತ ಹೇಳಿ ಬರ್ತಾರೆ. ಒಂದು ಪ್ರದರ್ಶನ, ಒಂದು ಹಾಡು ಹೇಳಿದ್ಮೇಲೆ ನಾನೇ ಸೂಪರ್ ಹೀರೋ ಅಂತ ಹೇಳಿ ಅವ್ರಿಗೆ ಬಂದ್ಬಿಡುತ್ತೆ. ಅದು ಮುಂದುವರಿಕೆ ಇರೋದಿಲ್ಲ. ಎಲ್ಲವೂ ಒಂದು ಕಡೆ ಅರ್ಧದಲ್ಲಿ ನಿಂತು ಅಷ್ಟರಲ್ಲೇ ನಾನು ಪಕ್ವತೆಯನ್ನು ಕಂಡುಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಮನೋಭಾವ ಅನೇಕರಿಗೆ ಇದೆ. ಅದು ಒಂದು ಒಳ್ಳೆ ಎಚ್ಚರ. ನಾನು ಎಲ್ಲಿದ್ದೀನಿ, ಹೇಗಿದ್ದೀನಿ, ನನಗಿಂತ ವಿದ್ವತ್ ಅವ್ರು ಹೇಗಿದ್ದಾರೆ. ಸೊ ನನಗೆ ಎಲ್ಲ ಗೊತ್ತು ಅಂದಮೇಲೆ ಒಂದು ಲೋಟದಲ್ಲಿ ನೀವು ನೀರು ಎಷ್ಟು ಹಾಕ್ಬೋದು, ಅದ್ರಲ್ಲಿ ಖಾಲಿ ಇದ್ದರೆ ಇನ್ನೂ ಹಾಕ್ತಾ ಹೋಗ್ಬೋದು. ಪೂರ್ತಿ ಆದಮೇಲೆ ನಾವೇನು ಹಾಕೋಕ್ಕಾಗಲ್ಲ. ಸೊ ಹಾಗೆ ನಮ್ಮಲ್ಲಿ ನಾವು ಕೊರತೆಗಳಾಗಲಿ ಇದ್ದಾಗಲಿ ನಾವು ನಮಗೆ ಹೇಳ್ತಾ ಹೋಗುವಂಥದ್ದು, ನಂಗೆ ಇನ್ನೂ ಅದಾಗಿಲ್ಲ, ನಂಗೆ ಇನ್ನೂ ಬೇಕು ಅನ್ನೋದು ಒಂದು ಕಡೆ ಆಯಿತು ಅಂದರೆ, ಮತ್ತೋರ್ವ ಕಡೆ ನನಗೆ ಇಷ್ಟು ಬಂದರೆ ಅಷ್ಟು ಸಾಕು ಅನ್ನೋದು ಈಗ ಎಲ್ಲರಿಗೂ ಹಾಗೆ ಇದೆ. ಈ ಒಂದು ಡಾನ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಅದು ಸಾಕು. ಸೊ ನೀವು ನಿರಂತರವಾಗಿ ನಿಲ್ಲುತ್ತೀರೆ ಅನ್ನೋದು ಇಸ್ ದ ಟೈಮ್ ಟೆಸ್ಟೆಡ್. ಈಗ ಯಾರೇ ಆಗಲಿ 10 ವರ್ಷ, 12 ವರ್ಷ, 15 ವರ್ಷ, 20 ವರ್ಷ, 50 ವರ್ಷ, 60 ವರ್ಷ ಆದ ಮೇಲೂ ಇದ್ದಾರೆ ಅಂದರೆ ಅದು ಕನ್ಸಿಸ್ಟೆನ್ಸಿ ಆಗಲಿ. ಈಗ ನನ್ನ ಜೀವನದಲ್ಲೇ ಆಗಲಿ ಎಷ್ಟೊಂದು ಸತಿ ನಾನು ಆಲ್ಮೋಸ್ಟ್ 3 ಸರ್ಜರೀಸ್ ಆಯಿತು ಕಾಲಿಂದು, ಮತ್ತೆ ವಾಪಸ್ಸು ಡಾನ್ಸ್ಗೆ ಅಂತ. ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಿರ್ತಾರೆ, ಯಾ ದೇವ್ರ ಹತ್ತ ಕಣೆ ಬಿಡೆ ನೀನು ನೃತ್ಯ ಮಾಡಲಿಲ್ಲ ಅಂತ. ಸೊ ಅದು ಪ್ರತಿ ವಾರ ನನಗೆ ಪ್ರತಿ ಸಲ ಅದು ವಾಪಸ್ ಬರುತ್ತೆ. ಅದೊಂದು ಸೂಕ್ಷ್ಮ ವಿಚಾರವನ್ನ ನಾವು ಎಲ್ಲವನ್ನು ಬಿಟ್ಟು ನಂಗೆ ಇದೇ ಬೇಕು ಅಂತ ಹೋಗಿದ್ದು ಕಲಾಕ್ಷೇತ್ರಕ್ಕೆ ಆವಾಗ. ಸೊ ಕಲಾಕ್ಷೇತ್ರದಲ್ಲಿ ಒಂದು ಡಾನ್ಸ್ ಮಾಡ್ಬೇಕಾದ್ರೆ ಟೆಂಡನ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಸೊ ಎಷ್ಟೋ ಲಕ್ಷಕ್ಕೆ ಒಬ್ರಿಗೆ ಆಗತ್ತಂತೆ, ಸ್ಪೋರ್ಟ್ಸ್ ಮ್ಯಾನ್ ಅವ್ರಿಗೆ. ಸೊ ಒಂದು ಬಾರಿ ಆಯಿತು, ವಾಪಸ್ ನೃತ್ಯಕ್ಕೆ ಹೋದೆ. ಇನ್ನೊಂದು ಬಾರಿ ಅದೇ ಪ್ರಾಬ್ಲಮ್ಗೆ ಸರ್ಜರಿ ಆಗಬೇಕಾಗಿತ್ತು ಆ್ಯಂಕಲಲ್ಲಿ. ಸೊ 2ನೇ ವರ್ಷ 3ನೇ ವರ್ಷ ಆದಮೇಲೆ ಒಂದು ಆಳವಾಗಿ ನನಗೆ ಎಲ್ಲವನ್ನೂ ತ್ಯಜಿಸಿ ಹೋಗಿದ್ದು. ನನಗೆ ಏನು ಬೇಡ, MSc ಮಾಡೋದು ಬೇಡ, ಇದು ಬೇಡ, ನನಗೆ ನೃತ್ಯವೇ ಬೇಕು ಅಂತ ಬಿಟ್ಟು ಹೋದಾಗ ಭಗವಂತ ನನ್ನನ್ನು ಇಲ್ಲಿಡ್ತಾನೆ. ನಮ್ಮ ಡಾಕ್ಟರ್ ಹೇಳ್ತಾರೆ, ನೋಡಮ್ಮ ಡಾನ್ಸ್ ಬಿಡು, ನಡೆಯೋಕ್ಕೂ ಆಗಲ್ಲ, ಮತ್ತೊಮ್ಮೆ ಬರಬೇಡ ಅಂತ. ನಾನು ಈ ಕಡೆ ನೃತ್ಯ ಬಿಡಲ್ಲ, ಈ ಕಡೆ ಡಾಕ್ಟರ್ ಹಿಂಗೆ ಹೇಳ್ತಾರೆ. ಸೊ ಹಾಗೆ ನಾನು ಕಲಾಕ್ಷೇತ್ರದಲ್ಲಿ ಇದ್ದಿದ್ದು. ಅಲ್ಲಿ ಎಲ್ಲ ಟೀಚರ್ಸು ಬಹಳ ಬೆಂಬಲ, ಸಪೋರ್ಟ್ ಮಾಡಿ, ಕೃಷ್ಣವೇಣಿ ಲಕ್ಷ್ಮಣನ್ ಅವ್ರನ್ನ ವಿಶೇಷವಾಗಿ ನಾನಿಲ್ಲಿ ನೆನೆಸ್ಕೊಳ್ಳೇಬೇಕು. ಸೊ ಅವರು, ಇಲ್ಲ ನಾನು ನಿನ್ನ ಎಕ್ಸಾಮ್ ತೊಗೊಳ್ತೀನಿ, ನೀನು ಮುಂದೆ ಹೋಗ್ಬೋದು ಅಂತ ಹೇಳಿ ಆ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ನನ್ನನ್ನು ಮುಂದೆ ತೊಗೊಂಡು ಹೋಗ್ತಾರೆ. ಸೊ ಅದ ನಂತರ ನನಗೆ ಕೇಳ್ಕೊಳ್ಳುವಂಥದ್ದು, ಕೇವಲ ಒಂದು ಪ್ರದರ್ಶನವೇ ನೃತ್ಯವ? ನಾನು ಹೋಗಿದ್ದು ಬರೀ ಆ ಮಣ್ಣನೇಗ? ನಾನು ಎಲ್ಲರ ಮುಂದೆ ಡಾನ್ಸ್ ಮಾಡಿದ್ರೆ ನಾನು ನೃತ್ಯಗಾತಿ ಆಗ್ತೀನಾ ಅಂತ ಆ ಒಂದು ಬೇಸಿಕ್ ಕ್ವೆಶ್ಚನ್ಸ್ ನನ್ನನ್ನು ಕಾಡ್ತಾ ಹೋಗುತ್ತೆ. ನಾನು ಎಲ್ಲವನ್ನು ತ್ಯಜಿಸಿ ಬಂದಿದ್ದು ಕಲಾಕ್ಷೇತ್ರಕ್ಕೆ, ನೃತ್ಯ ಬೇಕು ಅಂತ. ಈಗ ನೃತ್ಯ ಮಾಡೋಕ್ಕಾಗ್ತಿಲ್ಲ ಅಂದರೆ ನಾನು ಕಲಾವಿದೆ ಅಲ್ವಾ?
ಸೊ ಈ ತರ ಒಂದು ಫಂಡಮೆಂಟಲ್ ಕ್ವೆಶನ್ಸ್ ನಾನು ಇವತ್ತಿಗೂ ನಮ್ಮ ಶಿಷ್ಯಂದ್ರನ್ ಕೇಳ್ತೀನಿ, ವಾಟ್ ಡಾನ್ಸ್ ಮೀನ್ಸ್ ಟು ಯು ಅಂತ ಒಂದು ಪಟ್ಟಿ ಬರೀರಿ ಅಂತ. ನಿಮ್ಗೆ ಏನು ಬೇಕು? ನಂಗೆ ನೇಮ್ ಅಂಡ್ ಫೇಮ್ ಬೇಕಾ, ಮನಿ ಬೇಕಾ, ನಾನು ಎಲ್ಲರಿಗೂ ಫೇಮಸ್ ಆಗ್ಬೇಕಾ? ಈಗಂತೂ ಎಲ್ಲರಿಗೂ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಲ್ಲ, ಇಷ್ಟು ಫಾಲೋವರ್ಸ್ ಇರಬೇಕು, ಇಷ್ಟು ಇರಬೇಕು, ಅವೆಲ್ಲವು. ನಿಮ್ಮ ಮಾತಿನ ಮಧ್ಯೆ ಇವತ್ತಿನ ವಿದ್ಯಾರ್ಥಿಗಳು ಏನು ಉತ್ತರ ಕೊಡ್ತಾರೆ ಹಾಗಾದ್ರೆ? ಅವ್ರ ಪಾಪ ಗುರುಗಳ ಮಧ್ಯೆ ಎಲ್ಲ ಹೇಳಕ್ ಆಗಲ್ಲ. ಸೊ ಎಷ್ಟೊಂದ್ ಜನ ಐ ವಾಂಟ್ ಟು ಬಿಕಮ್ ಫೇಮಸ್ ಅಂತಾರೆ, ಮುಕ್ಕಾಲು ಭಾಗ ಅದೇ ಬರೋದು. ಸೊ ಅದನ್ನ ಪರಿಪಾಕ ಆಗಬೇಕು. ಸೊ ಫೇಮಸ್ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ. ನಾವು ನಮ್ಮ ಕೆಲಸ ಮಾಡ್ತಾ ಹೋಗಿ ಅದರ್ ದಿ ಏನೋ ಎಂಡ್ ಪ್ರಾಡಕ್ಟ್ ಆರ್ ಫೈನಲ್ ಪ್ರಾಡಕ್ಟ್ ಆಫ್ ಇಟ್ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲಿ ನಂತರ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ದು ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ಸ್ಲಿಪ್ ಆಗಿದ್ದು, ಆಮೇಲೆ ACL ಸರ್ಜರಿ ಆಗತ್ತೆ. ಸೊ ವಾಪಸ್ ತಿರ್ಗಾ ಸೊ ಬೀಳೋದು ಆಗೇ ಆಗತ್ತೆ ಜೀವನದಲ್ಲಿ ಎಷ್ಟೊಂದು ಜನದ್ದು. ಅದಾದ್ಮೇಲೆ ನಂತರ ನೀವೇನು ಮಾಡ್ತೀರಾ ಅಂತ ಬಂದು ಇತ್ತೀಚಿನ ದಿನಗಳಲ್ಲಿ ತಿರ್ಗಾ ಪ್ರದರ್ಶನ ಕೊಟ್ಟಿದ್ದೀನಿ. ಸೊ ಹಾಗಾಗಿ ವಾಪಸ್ ನಮ್ಗೆ ಎಷ್ಟು ಬೇಕು ಅನ್ಸತ್ತೆ ಮಾತ್ರ ನಮ್ಗೆ ಅದು ದಕ್ಕತ್ತೆ, ಒಲಿಯತ್ತೆ. ಸರಸ್ವತಿ ಅಷ್ಟೇ ಬೇಗ ಎಲ್ಲರಿಗೂ ಕೊಡಿಯಲ್ಲ. ಪಕ್ವತೆಗೆ ಎಷ್ಟು ಹರಸಾಹಸ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ನಿಮಗೆ ಅನ್ಸಿದ್ದು? ಅಂದ್ರೆ ಯಾವುದೇ ಒಬ್ಬ ಕಲಾವಿದರಿಗೆ ನಾವೊಂದು ವೇದಿಕೆಯಲ್ಲಿ ನಿಂತು ಮಾತನಾಡಿದಾಗ ಅಥವಾ ಇವತ್ತು ನಾವು ಈ ಕಾರ್ಯಕ್ರಮ ಕೊಟ್ವಿ, ಒಂದು ಆತ್ಮತೃಪ್ತಿ ಆಗ್ಬೇಕು ಅಲ್ವಾ? ನಮಗೆ ಒಂದು ಆತ್ಮದ ತೃಪ್ತಿ ಆದಾಗ ಚೆನ್ನಾಗಿತ್ತಪ್ಪ ಇವತ್ತು ಅಂತ ಹೇಳಿ ಅನಿಸುತ್ತೆ. ಒಂದೊಂದು ಘಟ್ಟದಲ್ಲಿ ಎಲ್ಲವೂ ಎಲ್ಲಾ ಕಡೆ ಸಿಗತ್ತೆ ಅಂತಿಲ್ಲ. ಒಂದಷ್ಟು ಕಡೆ ನಾವು ಆ ದಿನ ಎಲ್ಲವನ್ನು ಮರೆತು ಆ ಪಾತ್ರದಲ್ಲಿ ಹಾಗೇ ಇರ್ತೀವಿ. ನಾನು ಬಹುಶಃ ಒಂದು ನಂಗೆ ತುಂಬಾ ಹತ್ರವಾಗಿರೋದು ಅಂದ್ರೆ ನಾವು ಇದರಲ್ಲಿ ಮಾಡಿರೋಂಥದ್ದು, US ಅಲ್ಲಿ ಮಾಡಿದ್ದು. ಸೊ ಆ ದಿನ ಅಲ್ಲಿ ಎಲ್ಲವೂ ಎಷ್ಟು ಪ್ರಪೋರ್ಷನಲ್ ಏನಿರಬೇಕು ಅದಿತ್ತು. ಸೊ ಕೃಷ್ಣನೇ ಅಲ್ಲಿದ್ದ ಅಂತ ಒಂದು ಬಹಳ ಆಳವಾಗಿರೋ ಅಂಥದ್ದು. ವ್ಯಾಸನಲ್ಲಿ ಮಾಡಿದ್ದು ಒಂದು ಬಹು ದಿನ ನನ್ನಲ್ಲಿ ಇದ್ದಿದ್ದು, ಅದರಲ್ಲಿ ಭಜಗೋವಿಂದ ಮಾಡಿದ್ದೆ. ಸೊ ಕಸ್ಯತ್ವಂ ಕಹ ಕುತಾಯತ ಬಹಳ ಹತ್ರ ನಂಗೆ ಅದು. ಸೊ ಅದು ಮಾಡಿದ್ದು ಕೂಡ ಒಂದು ವಿಶೇಷವಾಗಿ ನಂಗೆ ರೋಮಾಂಚ ಆಗೋ ಮಟ್ಟಕ್ಕೆ ಬರುತ್ತೆ. ಆ ಪಾತ್ರದಲ್ಲಿ ಬರ್ತೀವಿ, ಪರಕಾಯ ಪ್ರವೇಶ ಅಲ್ವಾ, ನಾವು ವೇದಿಕೆ ಮೇಲೆ ಬಂದು ಗೆಜ್ಜೆ ಹಾಕೊಂಡ್ರೆ ನಾವು ಪರಕಾಯ ಪ್ರವೇಶ ಮಾಡುವಂಥದ್ದು. ಸೊ ಬಂದು ಆ ಪಾತ್ರದಲ್ಲಿ ಎಷ್ಟು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂತೀವಿ. ಜಾನಮೆ ಜಾನಕಿ ಎಂದಿಗೂ ಹತ್ರ ನಮಗೆ. ಸೊ ಜಾನಕಿಯಾಗಿ ನಾವು ಅಷ್ಟು ಒಂದು 45 ನಿಮಿಷ ಅದನ್ನ ಹಿಡಿಬೇಕು ಅನ್ನೋದು ಒಂದು ಪರಿಪಾಕ. ಅದು ಅಲ್ಲಿಗೆ ಬಂದು ನಿಲ್ಲತ್ತೆ, ತೃಪ್ತಿ ಕೊಡುತ್ತೆ. ಅದೇ ನಾವು ಎಲ್ಲಿ ಹೋದ್ರೂ ನಾವು ಹೇಗೆ ನಾವು ಪೂಜೆ ಮಾಡ್ತೀವೋ ಅಲ್ಲಿ ನಾವು ಮೋಸ ಮಾಡಲ್ಲ, ಅಲ್ಲಿ ಯಾವುದೋ ಒಂದು ಹೂವು ಹಾಕಲ್ಲ, ಇಲ್ಲ ಮನಸ್ಸು ಎಲ್ಲೋ ಇದ್ದು ನಾವೇನೂ ಮಾಡಲ್ಲ. ಹಾಗೆ ಇದು ಕೂಡ ನಮಗೆ ನೃತ್ಯಾರ್ಪಣೆ ಅಂದ್ರೆ ಇನ್ ಟ್ರೂ ಸೆನ್ಸ್ ಹೌದು, ನಾವು ಗೆಜ್ಜೆ ಕಟ್ಟಿದ ಮೇಲೆ ಸಂಪೂರ್ಣವಾಗಿ ನಾವು ಆ ಒಂದು ಕ್ಷೇತ್ರ, ಆ ಒಂದು ಆಲೋಚನೆಯಲ್ಲಿ ನಮ್ಮ ಅಷ್ಟದಿಕ್ಪಾಲಕರು ಅಲ್ಲಿರ್ತಾರೆ, ನಮ್ಮ ಭಗವಂತ ಅಲ್ಲಿರ್ತಾನೆ, ನಾವು ಸಮರ್ಪಣೆ ಮಾಡ್ತಿದೀವಿ ಅನ್ನೋ ಭಾವನೆಯಲ್ಲಿ ನಾವು ಹೆಜ್ಜೆ ಅಲ್ಲಿ ಇಡುವಂಥದ್ದು. ಏನೋ ತಪ್ಪು ಹೋಗಲೇ ಇರಲಿ, ನಾವು ಅದಲ್ಲಿ ಪರಿಪಾಕವಾಗಿ ಮುಂದೆ ಬರಲಿ ಅನ್ನೋವಂಥದ್ದು, ಅನುಭವ ಅನುಭೂತಿ ಎಲ್ಲರಿಗೂ ಕೊಡ್ಲಿ ಅನ್ನೋವಂಥದ್ದು ಒಂದು ಪ್ರಯತ್ನ, ಪ್ರತಿ ಸಲ ಪ್ರಾರ್ಥನೆ ಕೂಡ ಅದು. ಖಂಡಿತ ಎಲ್ಲವೂ ಒಳಿತಾಗ್ಲಿ, ನಿಮ್ಮ ಯೋಚನೆ ಎಲ್ಲವೂ ಅಭಿವೃದ್ಧಿಯ ಪಥದತ್ತ ಸಾಗಲಿ, ಕಲಾ ಸಂಪದ ಮತ್ತಷ್ಟು ಹೆಸರು ಮಾಡಲಿ ಅನ್ನುವಂಥದ್ದು ನಮ್ಮಗಳ ಅಭಿಲಾಷೆ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಚಂದನ ವಾಹಿನಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರದೊಟ್ಟಿಗೆ ಶಿರಸಾ ನಮಾಮಿ. ಧನ್ಯವಾದ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನೆ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ಸರ್ವರಿಗೂ ಶುಭ ದಿನ. ನಮಸ್ಕಾರ.